ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾಯಿ ಮಹಾಲಕ್ಷ್ಮಿ ಅಂದರೆ ಎಲ್ಲರ ಮನಸ್ಸಲ್ಲಿ ಉಳಿತಕ್ಕಂಥದ್ದು, ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು. ನಮ್ಮೊಳಗಿರ್ತಕ್ಕಂತಹ ದರಿದ್ರತನ ದೂರ ಆಗಿ ಸಿರಿ ಸಂಪತ್ತನ್ನು ಕೊಡುವಂತಹ ಕಲ್ಪವಲ್ಲಿಯಾಗಿ ತಾಯಿ ಮಹಾಲಕ್ಷ್ಮಿ ನೀನು ಕರುಣಿಸಮ್ಮ ಅಂತ ಹೇಳ್ತಕ್ಕಂಥದ್ದು. ಆದರೆ ಸಿರಿ ಸಂಪತ್ತುಗಳಿಗೆ ಮಾತ್ರ ಅಲ್ಲ ತಾಯಿ ಮಹಾಲಕ್ಷ್ಮಿ, ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಪ್ರತಿಯೊಬ್ಬರ ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ನ್ಯೂನ್ಯತೆ ಇದ್ದರೂ, ಯಾವೊಂದು ನ್ಯೂನ್ಯತೆಗಳಿದ್ರೂ ಆ ನ್ಯೂನ್ಯತೆಗಳೆಲ್ಲವನ್ನೂ ಸಹಿತ ದೂರ ಮಾಡುವ ಶಕ್ತಿ ತಾಯಿ ಮಹಾಲಕ್ಷ್ಮಿಗಿದೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಅಂಬಾ ಭಗವತಿ ಶ್ರೀಂ ದಲಿತಾಂ ರಾಜರಾಜೇಶ್ವರಿ, ಶಕ್ತಿಯನ್ನು, ಧೈರ್ಯವನ್ನು, ಯುಕ್ತಿಯನ್ನು, ಜೊತೆಗೆ ಭಕ್ತಿಯನ್ನು, ಅದಕ್ಕಿಂತ ಮುಖ್ಯವಾಗಿ ಎಲ್ಲರಲ್ಲೂ ಕಾಣುವಂತಹ ಒಂದು ಪ್ರೀತಿ ವಿಶ್ವಾಸವನ್ನು, ಬಾಂಧವ್ಯವನ್ನು ಗಟ್ಟಿಪಡಿಸುವಂತಹ ಒಂದು ಕೈಂಕರ್ಯವನ್ನು ನೀನು ನಮಗೆ ದಯಪಾಲಿಸಮ್ಮ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಅವತ್ತಿನ ದುಡಿಮೆಗೆ ತಕ್ಕನಾದಂತಹ ಸಂಪಾದನೆ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಸಹಿತ ಸ್ಥೈರ್ಯವನ್ನು ಕೊಡುವಂತಹ ಕಲ್ಪವಲ್ಲಿಯಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಿರಿ ಸಂಪತ್ತಿಗೆ ಮಾತ್ರವಲ್ಲ, ಸಿರಿತನವನ್ನು ಕೊಡ್ತಕ್ಕಂಥವಳು ಮಾತ್ರವಲ್ಲ ತಾಯಿ ಮಹಾಲಕ್ಷ್ಮಿ. ಇಂತಹದ್ರಲ್ಲಿ ವಿದ್ಯೆ, ಜ್ಞಾನ, ಧೈರ್ಯ, ಸ್ಥೈರ್ಯ ಎಲ್ಲವನ್ನೂ ದಯಪಾಲಿಸ್ತಕ್ಕಂಥವಳು ತಾಯಿ ಕಲ್ಪವಲ್ಲಿಯಾಗಿ ಮಹಾಲಕ್ಷ್ಮಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಯಾರು ಯಾವ ಕುಟುಂಬದಲ್ಲಿ ನಡೆಸ್ತಾರೋ, ಮಾರ್ಗಶಿರ ಮಾಸದಲ್ಲಿ ಕ್ಷೀರ ಮಹಾಲಕ್ಷ್ಮಿಯನ್ನು, ಅದರಲ್ಲೂ ಒಂದು ಕೊಡ ಹಾಲನ್ನು, ಅಂದರೆ ಒಂದು ಕೊಡ ಅಂದರೆ ಸಂಪೂರ್ಣ ಒಂದು ಬಿಂದಿಗೆ ಹಾಲಂತಲ್ಲ, ನೀವು ಕಳಶಕ್ಕಾಗಿಟ್ಟಿರ್ತಕ್ಕಂಥ ಕಳಶದಲ್ಲಿ ಒಂದು ಹನಿ ಹಾಲನ್ನು ಹಾಕಿದ್ರೂ ಅದು ಕ್ಷೀರಸಾಗರ ಅಂತಲೇ ಹೇಳ್ತಾರೆ, ಕ್ಷೀರಕ್ಕೆ ಸಮಾನ ಅಂತಲೇ ಹೇಳ್ತಾರೆ. ಅದಕ್ಕಾಗಿ ಕಳಶದಲ್ಲಿ ಒಂದು ಹನಿ ಹಾಲನ್ನು ಹಾಕಿ ಆ ಹಾಲಿನಲ್ಲಿ ಅದರ ಮೇಲೆ ಒಂದು ಪೂರ್ಣ ಫಲವನ್ನಿಟ್ಟು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಎಂಬತಕ್ಕಂಥದ್ದು ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಅದು ಒಂದು ಕ್ರಮ ಇದೆ. ಆದರೆ ಅವರವರ ಆಚಾರ ವಿಚಾರಗಳು ಅವರವರ ಪದ್ಧತಿಗೆ ಸಂಬಂಧಪಟ್ಟದ್ದು ಮತ್ತು ದೇಶಾಚಾರ ಪದ್ಧತಿ ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೀನಿ. ಆಯಾ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂಥ ರೀತಿ ಅನುಷ್ಠಾನಗಳನ್ನು ಮಾಡಿ ಅವರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಏನೇ ಇರಲಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಬಹಳ ಚಂಚಲಗೊಳ್ತಾ ಇದೆ. ಇವತ್ತು ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಂದರು ದೇವರನ್ನ ಪ್ರಾರ್ಥನೆ ಮಾಡಬೇಕು. ಏನಕ್ಕೋಸ್ಕರ, ಹೇಗೋಸ್ಕರ, ಯಾವುದಕ್ಕೋಸ್ಕರ ಪ್ರಾರ್ಥಿಸಬೇಕು ಅಂದರೆ, ಮನೆ ಮಕ್ಕಳು ಸಾಧ್ಯವಾದಷ್ಟು ಕೆಲವು ಅನ್ಯ ದುಶ್ಚಟಗಳಿಂದ ಮುಕ್ತರಾಗಿ ಒಂದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೀಲಿ ಅಂತ. ತಂದೆ ತಾಯಿರು, ತಾವು ಪೋಷಕರು, ತಾವು ನೋಡದಿದ್ದಂತಹ ಒಂದು ಜಗತ್ತನ್ನು ಅಥವಾ ಒಂದು ವಿಭಿನ್ನವಾದಂತಹ ಒಂದಷ್ಟು ಬೇರೆ ಬೇರೆ ತರಹ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ತಿರ್ತಕ್ಕಂತಹ ಆ ಮಕ್ಕಳ ಬದುಕು ಮೃದುವಾದಂತಹ, ಪುಟ್ಟದಾದಂತಹ, ಇನ್ನು ಸಮಾಜದಲ್ಲಿ ತನ್ನದೇ ಆದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮಕ್ಕಳು ಅನ್ಯ ಮಾರ್ಗವನ್ನು ತುಳಿದು ಎಲ್ಲೋ ಬೇಡವಾದ ವಿಚಾರದಲ್ಲಿ ಇವತ್ತು ತಲೆ ಹಾಕ್ತಿದ್ದಾರೆ ಅಂದರೆ ಅದಕ್ಕಿನ್ನ ಒಂದು ದೊಡ್ಡದಾದಂತಹ ಒಂದು ಮಾರಕ ಮತ್ತೊಂದಲ್ಲ. ಇವಾಗ ಅದನ್ನೆಲ್ಲ ದೂರ ಆಗಬೇಕಾಗಿದ್ದರೆ, ಒಂದು, ಕ್ರಮಶಿಕ್ಷಣ ಪಾಲನೆ ಮಾಡಬೇಕು. ಎರಡು, ನಾವು ನಂಬಿರ್ತಕ್ಕಂಥ ದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಮಕ್ಕಳ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗ್ತಾ ಇದೆ. ಯಾವೊಬ್ಬ ಮಕ್ಕಳು ಯಾವೊಂದು ಕುಟುಂಬದಲ್ಲಿ ನೋಡಿದ್ರೂ ಹಳಾದಿ ಮೊಬೈಲ್ನಿಂದ ಪ್ರಪಂಚವನ್ನೇ ಅವರು ಮರೆತು ಹೋಗ್ತಾ ಇದ್ದಾರೆ. ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಅಂತಕ್ಕಂಥದ್ದು ಬೇಡ, ನಿಮ್ಮ ಹಸಿವಿಗೆ ಯಾವ ಕ್ಷಣಕ್ಕೆ ಏನು ತಿನ್ನಬೇಕು ಬಿಡಬೇಕು ಅಂತಕ್ಕಂಥದ್ದು ಬೇಡ, ನೀವು ಓದಿ ವಿದ್ಯಾವಂತರಾಗೋದು ಬಿಡೋದು ಅದು ಆಮೇಲಿನ ಕತೆ. ಆದರೆ ಕೆಲವಷ್ಟು ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಎಲ್ಲಿ ನಾಳೆ ದಿವಸ ಮಾಡಬಾರ್ದು ಮಾಡಿ ನಾಳೆ 4-6 ಜನದ ಮುಂದೆ ತಲೆ ಬೊಗ್ಸಿ ನಿಲ್ಲುವಂತಹ ಪರಿಸ್ಥಿತಿ ತಂದೆ ತಾಯಿ ಪೋಷಕರು ಎಲ್ಲಿ ಎದುರಾಗುತ್ತೋ ಎಂಬತಕ್ಕಂಥ ಭಯ ಇವತ್ತು ಸಾಕಷ್ಟು ಕುಟುಂಬಗಳಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಮಕ್ಕಳನ್ನು ಎದುರು ನಿಲ್ಲಿಸಿ ಮಾತಾಡೋಂಗಿಲ್ಲ, ಎದುರು ನಿಲ್ಲಿಸಿ ಇಂಥ ತಪ್ಪು ಮಾಡ್ತಿದ್ಯಾ ಅಂತ ಹೇಳೋಂಗಿಲ್ಲ. ಏನಾದರೂ ಮಕ್ಕಳನ್ನು ದಂಡಿಸಿದ್ರೆ ಮಕ್ಕಳು ತಗೊಳ್ಳೋಂಥ ತೀರ್ಮಾನ ಏನು ಗೊತ್ತಾ, ಮನೆ ಬಿಟ್ಟು ಹೋಗೋದು, ಇಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ಯಾವುದಾದ್ರು ಕೆರೆ ಬಾವಿ ನೋಡೋದು. ಅಂದರೆ ಎಲ್ಲವನ್ನು ಮೀರಿ ನಿಂತ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ. ಇಂತಹ ಪರಿಸ್ಥಿತಿನಲ್ಲಿ ಪೋಷಕರು ಏನು ಮಾಡಬೇಕು? ಹೀಗಾಗಬೇಕಾದ್ರೆ ಕಾರಣ ಏನು? ಇದರ ಬಗ್ಗೆ ಸ್ವಲ್ಪನಾದರೂ ಚಿಂತನೆ ಮಾಡದಿರತಕ್ಕಂತಹ ಪರಿಸ್ಥಿತಿ ಎದುರಾಗ್ಬಿಟ್ರೆ ಬಹಳ ಕಷ್ಟ ಅನಿಸುತ್ತೆ. ಮಕ್ಕಳನ್ನು ಇಂತಹ ಪರಿಸ್ಥಿತಿನಲ್ಲಿ ಅವರ ಮುಗ್ಧ ಮನಸ್ಸನ್ನು ಪುನಃ ನಾವು ಒಂದೆಡೆ ತಗೊಂಬರಬೇಕಾದ್ರೆ ಮಕ್ಕಳಲ್ಲಿ ಆ ಪ್ರೀತಿಯನ್ನು ತುಂಬಬೇಕು. ಮಕ್ಕಳಲ್ಲಿ ಪ್ರೀತಿ ತುಂಬಬೇಕು, ಅವರನ್ನು ಪ್ರೀತಿಯಿಂದಲೇ ಬಗ್ಗಿಸಬೇಕು. ಯಾಕೆಂದರೆ ಸಸಿ ಚಿಕ್ಕದಾದಂಥ ಗಿಡ, ಅದು ದಾರಿ ತಪ್ಪಿ ಹೇಗೋ ಅಡ್ಡದಿಡ್ಡಾಗಿ ಬೆಳ್ಕೊಂಡಿದೆ. ಆ ಬೆಳೆದಿರ್ತಕ್ಕಂಥ ಗಿಡಕ್ಕೆ ಒಂದು ದೆಬ್ಬೆ ಕಟ್ಟಬೇಕು, ಸಲೀಸಾಗಿ ಅದು ಸ್ಟ್ರೈಟಾಗಿ ಮುಂದೆ ಬರಲಿಕ್ಕೆ ದಾರಿ ಮಾಡಿಕೊಡ್ಬೇಕು ನಾವು. ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರ್ತಕ್ಕಂತಹ ಇಷ್ಟು ನೋವಿನ ಸಂಗತಿಯ ಮಾತುಗಳು ಇದು ಯಾರೋ ಒಂದು ಕುಟುಂಬದಿಂದ ಬಂದಂಥ ಮಾತಲ್ಲ, ಸಾಕಷ್ಟು ಕುಟುಂಬಗಳಲ್ಲಿರ್ತಕ್ಕಂತಹ ಮಾತು. ಈ ಮಾತನ್ನು ಈಗಾದರೂ ನಾವು ಅರ್ಥ ಮಾಡಿಕೊಂಡು ಇನ್ನಾದರೂ ನಮ್ಮ ಮನೆ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಲಿಲ್ಲ ಅಂದರೆ ನೋಡಿ, ಪೋಷಕರು ದುಡಿಮೆಗಾಗಿ ಬೆಳಗ್ಗೆ ಗಂಡ ಹೆಂಡತಿ ಇಬ್ಬರೂ ಬೆಳಗ್ಗೆ ಒಂದು ಆಚೆ ಹೊರಡ್ತೀರಿ. ಮಕ್ಕಳು ಮನೆಗೆ ಶಾಲೆಗೆ ಹೋಗ್ತಿದ್ದಾರಾ ಅಥವಾ ಬೇರೆ ಮಾರ್ಗ ತುಳಿತಿದ್ದಾರಾ, ಏನು ಸ್ನೇಹ ಬೆಳೆಸ್ತಿದ್ದಾರೆ,
ಯಾರೊಂದಿಗೆ ವ್ಯವಹರಿಸ್ತಿದ್ದಾರೆ, ಏನು ಕೆಲಸ ಮಾಡಿ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ, ಇದ್ಯಾವುದು ಪೋಷಕರು ಯೋಚನೆ ಮಾಡಲ್ಲ. ಪೋಷಕರು ಯೋಚನೆ ಮಾಡತಕ್ಕಂತಹದ್ದು ಮಕ್ಕಳ ಅಭಿವೃದ್ಧಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಮಕ್ಕಳಿಗೆ ಕಟ್ಟಬೇಕಾಗಿರೋ ಫೀಸ್ಗೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ದುಡಿಲಿಕ್ಕೆ ಆಚೆ ಹೋಗ್ತೀರಿ ನೀವು. ಆದರೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿ ಏನು ಕಲಿತಿದ್ದಾರೆ, ಅಲ್ಲಿ ಶಾಲೆಗೆ ಹೋಗಿ ಯಾವ ರೀತಿ ಅವ್ರ ವರ್ತನೆಗಳು ನಡೀತಾ ಇದೆ ಮತ್ತು ಅಲ್ಲಿ ಓಡಾಡ್ತಕ್ಕಂಥ ಬೀದಿಗಳಲ್ಲಿ ಯಾವ ರೀತಿ ತಯಾರಾಗ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾವ ಪೋಷಕರು ತಲೆ ಕೆಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ ದುಡಿಮೆ ಬೇಕು. ದುಡಿಮೆಗಾಗಿ ನಿಮ್ಮ ಶ್ರಮ, ಆ ದುಡಿಮೆ ಸಹಿತ ಮಕ್ಕಳಿಗಾಗಿಯೇ ನಿಮ್ಮ ಶ್ರಮ. ಆದರೆ ಮಕ್ಕಳು ಅನ್ಯ ಮಾರ್ಗ ತುಳಿತಿದ್ದಾರೆ, ಮಕ್ಕಳು ಹೋಗಬಾರದ ದಾರಿಗೆ ಹೋಗ್ತಿದ್ದಾರೆ, 4-6 ಜನ ಅವ್ರು ನಾಡೋ ಮಾತೇ ಬೇರೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಸ್ವರ ಎತ್ತಿರೋದು, ಇದ್ರ ಬಗ್ಗೆ ಮಾತಾಡ್ತಿರೋದು ಇವತ್ತು ನೆನ್ನೆ ಅಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗಲಿಂದ ಹೊರ ಪ್ರಪಂಚದ ಬಗ್ಗೆ ಏನೇ ನಡೀತಿದೆ ಎಂಬತಕ್ಕಂಥದ್ದನ್ನು ಆಗಿಂದಾಗಲೇ ಮಹರ್ಷಿವಾಣಿ ಕಾರ್ಯಕ್ರಮ ಒಂದು ಆಧ್ಯಾತ್ಮಿಕವಾಗಿ, ಒಂದು ಧಾರ್ಮಿಕವಾಗಿ ಅಥವಾ ಒಂದು ದೇವತಾ ಪೂಜೆ, ದೇವರ ಪೂಜೆ, ದೇವಸ್ಥಾನಗಳು ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ. ಸಂಪೂರ್ಣವಾಗಿ ಒಂದು ಕುಟುಂಬದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಎತ್ತಿಡಿದು ಆ ಕುಟುಂಬದಲ್ಲಿ ಬರುವಂಥ ಸಮಸ್ಯೆಗಳಿಗೊಂದು ಪರಿಹಾರವನ್ನು ತೋರಿಸುವಂಥ ಕಾಯಕ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಮನನೊಂದು ಹೇಳ್ತಿದ್ದೇನೆ, ಕಳೆದ 1-2-3 ದಿನಗಳಿಂದ ನಡೀತಿರ್ತಕ್ಕಂಥ ಹೊರ ಪ್ರಪಂಚದಲ್ಲಿ ಮಕ್ಕಳು ಅವರ ದುರ್ನಡತೆಗಳಲ್ಲಿ ಎಲ್ಲ ಸಾಕಷ್ಟು ಜನಕ್ಕೆ ಗೊತ್ತಾಗೋ ಥರನೇ, ಪ್ರಪಂಚಕ್ಕೆ ಗೊತ್ತಾಗೋ ಥರ ನಡ್ಕೊಳ್ತಾ ಇದೆ. ಎಲ್ಲ ಸುದ್ದಿವಾಹಿನಿಗಳಲ್ಲೂ ತಿಳಿಸ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ತಿದ್ರೆ ಮನೆ ಮಕ್ಕಳು ಸಂಪೂರ್ಣ ನಾಶವಾಗಿಬಿಡ್ತಾರೆ, ಹಾಳಾಗ್ತಾರೆ. ಹಾಳಾಗೋದು ಅಂದರೆ ಮಕ್ಕಳು ಜೀವಕ್ಕೆ ಹಾಳಾಗೋದು, ದೇಹಕ್ಕೆ ಹಾಳಾಗುವಂಥದ್ದಲ್ಲ. 4-6 ಜನ ನೋಡಿ ಚೀತು ಅಂತ ರಸ್ತೆಯಲ್ಲಿ ಬೈದರೆ ಅದನ್ನು ನೋಡಿ ತಂದೆ ತಾಯಿ ಅವ್ರು ಯಾವ ರೀತಿ ತಲೆ ಎತ್ಕೊಂಡು ತಿರುಗಬೇಕು, ಈ ಮಟ್ಟಕ್ಕೆ ಹೋಗ್ತಾ ಇದೆ. ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಇನ್ನಾದರೂ ನೋಡಿ, 4 ದಿವಸ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಊಟ ಮಾಡೋದಿಲ್ವಾ ಪರವಾಗಿಲ್ಲ, ಏನೂ ಮಕ್ಕಳಿಗಾಗೋದಿಲ್ಲ. ಒಬ್ಬ ವೈದ್ಯರು ಹೇಳ್ತಾರೆ, ಊಟ ಮಾಡಿದರೆ 9ರಿಂದ 10 ದಿವಸ 15 ದಿವಸ ಉಪವಾಸ ಇದ್ರೂ ಮನುಷ್ಯ ಸಾಯಲ್ವಂತೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಇಲ್ಲಿವರೆಗೂ ನಾವು ತಿಂದಿರ್ತಕ್ಕಂಥ ಪದಾರ್ಥಗಳು ಬೇಕಾದಷ್ಟು ಪೌಷ್ಟಿಕಾಂಶ ಹೊಟ್ಟೆಯಲ್ಲಿ ಸ್ಟಾಕ್ ಇದೆ. ನಾನು ಉಪವಾಸ ಇದ್ದೀನಿ ಅಂತ ಒಂದು ರಾತ್ರಿ ಉಪವಾಸ ಮಲ್ಕೊಂಡ್ಬಿಟ್ರೆ ಕಣ್ಣು ಒರೆಸಿ ಇನ್ನೊಂದು ಆಂಡ್ರಾಯ್ಡ್ ಫೋನ್ ತೆಗೆದುಕೊಡೋಂಥ ತಂದೆ ತಾಯಿದ್ರೆ ನೀವು ಇದ್ದೀರಿ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳನ್ನು ಸರಿಯಾದ ದಾರಿಗೆ ತರಲಿಲ್ಲ ಅಂದರೆ, ನೀವೇ ದುಡ್ಡು ಕೊಟ್ಟು ಬೆಳೆಸ್ತಿರ್ತಕ್ಕಂಥ ಶಾಲೆಗಳಿಗೆ ಮಕ್ಕಳ ಸಮವಸ್ತ್ರವನ್ನು ಸಂಪೂರ್ಣ ಮೈತುಂಬ ಬಟ್ಟೆ ಹಾಕ್ಸಲಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳನ್ನು ಬೀದಿಗಿಡಬೇಕಾಗತ್ತೆ. ಮಕ್ಕಳು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನೀವೇ ನೋಡಬೇಕಾಗತ್ತೆ. ಇದಕ್ಕಿಂತ ಮುಖ್ಯವಾಗಿ ನಾವು ಏನೂ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಈ ವಾಹಿನಿಯಲ್ಲಿ ಕೂತು ನಾನು ಈ ವಿಚಾರಗಳನ್ನು ಹೇಳಬಾರ್ದು, ಆದರೂ ತಿಳಿಸ್ತಾ ಇದ್ದೀನಿ. ಹೊರ ಪ್ರಪಂಚ ತುಂಬ ಅಧ್ವಾನಕ್ಕೆ ಬರ್ತಾ ಇದೆ. ಮಕ್ಕಳ ಉಡುಗೆ ತೊಡುಗೆಗಳ ಬಗ್ಗೆ ಮೈತುಂಬ ಬಟ್ಟೆ ಹಾಕಿದ್ರೆ ಶಾಲೆ ಮಕ್ಕಳಿಗೆ ಜ್ಞಾನ ಓದು ಅವರಿಗೆ ತಲೆ ಹತ್ತೋದಿಲ್ವಾ? ಮಕ್ಕಳು ಪಕ್ಕದಲ್ಲಿ ಕೂತಿರ್ತಕ್ಕಂಥ ಗಂಡು ಮಕ್ಕಳು ಪ್ಯಾಂಟು ಶರ್ಟ್ ಹಾಕೊಂಡು ಕೂತ್ಕೋತಾರೆ, ಹೆಣ್ಣು ಮಕ್ಕಳು ನೋಡೋ ತೊಡೆ ಮೇಲೆ ಬಟ್ಟೆ ಹಾಕಿರ್ತಾರೆ. ಆ ತೊಡೆ ಮೇಲೆ ಬಟ್ಟೆ ಹಾಕಿರೋ ಮಕ್ಕಳನ್ನ 2 ವೀಲರ್ಲಿ ಕರ್ಕೊಂಡ್ಬರ್ತೀರಿ, ನಡ್ಕೊಂಡು ಬರ್ತಿರ್ತಾರೆ, ಆ ಹಿಂದೆ ಬ್ಯಾಗ್ ತಗಲಾಕೊಂಡಿರ್ತಾರೆ. ಅದನ್ನು ನೋಡ್ಲಿಕ್ಕೆ 28 ಜನ ರೋಡಲ್ಲಿ ನಿಂತಿರ್ತಾರೆ. ಇದು ಯಾವುದು ಪೋಷಕರಿಗೆ, ತಂದೆ ತಾಯಿಗೆ ನಿಮ್ಮ ಮಕ್ಕಳ ಹದ್ದುಗಳ ಥರ ನೋಡ್ತಿದ್ದಾರೆ, ಅವ್ರು ಕೆಟ್ಟ ಕಣ್ಣ ಮಕ್ಕಳ ಮೇಲೆ ಬೀಳ್ತಿದೆ ಅಂತಕ್ಕಂಥ ಪರಿಜ್ಞಾನ ಯಾರಿಗೂ ಇಲ್ವಾ? ಯಾರೂ ಇದ್ರ ಬಗ್ಗೆ ಚಿಂತನೆ ಮಾಡೋದೇ ಇಲ್ವಾ? ಅವ್ರು ನಿಮ್ಮ ಹೊಟ್ಟೆಗೆ ನಿಮ್ಮ ಮಕ್ಕಳಲ್ವಾ? ಅವರು ನಿಮ್ಮ ಮಕ್ಕಳಿಗೆ ಈ ಥರ ಅನ್ಯಾಯ ಆಗ್ತಿದೆ ಅದನ್ನು ಯಾರು ಗಮನಿಸಲ್ವಾ? ನೀವು ಕಟ್ತಿರ್ತಕ್ಕಂಥ ಫೀಸು ಆ ಮಕ್ಕಳು ಅವ್ರ ಶಾಲೆಯಲ್ಲ ಮಾಡ್ತಿರ್ತಕ್ಕಂಥ ಅಧಿಕಾರ, ಅದನ್ನು ನಿಲ್ಲಿಸಿ. ಗಂಡು ಮಕ್ಕಳಿಗೆ ಹೇಗೆ ಪ್ಯಾಂಟು ಶರ್ಟ್ ಇದೆಯೋ ಹಾಗೆ ಹೆಣ್ಣು ಮಕ್ಕಳಿಗೂ ಮೈ ತುಂಬ ಬಟ್ಟೆ ಬರಲಿ. ಹೆಣ್ಣು ಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಹಾಕ್ಸೋದು, ಗಂಡು ಮಕ್ಕಳು ಪ್ಯಾಂಟು ಶರ್ಟು ಹಾಕ್ಸೋದು. ಈ ಹೆಣ್ಣು ಮಕ್ಕಳಿಂದ ಅವ್ರ ದಂಧೆ, ಅದು ಶಾಲೆ ಅನ್ಸೋದಿಲ್ಲ. ಅದು ಹಿಂದೆ ಬ್ರಿಟಿಷರು ಬಿಟ್ಟು ಹೋದ್ರು. ನರ್ಸುಗಳಿಗೆ ತೊಡೆ ಮೇಲೆ ಬಟ್ಟೆ ಹಾಕ್ಸೋದು, ಹೆಣ್ಣು ಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಹಾಕ್ಸೋದು. ಯಾಕೆಂದರೆ ಅಲ್ಲಿ ಬಂದು ಕೂತ್ಕೊಳ್ಳಿ, ಎಲ್ಲ ಆಕರ್ಷಿತವಾಗಿರಲಿ ಅಂತ. ಆ ಆಕರ್ಷಣೆ ಇವತ್ತಿಗೂ ಬೇಕಾ? ಈ ಸಮಾಜಕ್ಕೂ ಬೇಕಾ? ಅದು ಎಚ್ಚೆತ್ಕೋಬೇಕು. ಇಲ್ಲ ಅಂದರೆ ನಾವು ನಮ್ಮ ಮಕ್ಕಳನ್ನು ಕಳ್ಕೋಬೇಕಾಗತ್ತೆ. ಒಳ್ಳೆಯದಾಗಲಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ನಡ್ಕೊಳ್ತಾ ಇರತಕ್ಕಂಥ ರೀತಿ, ಯಾವ ವಿಚಾರ ಕೇಳಿ 7ನೇ ಕ್ಲಾಸ್ ಓದೋಂಥ ಮಕ್ಕಳು ಸಂಪೂರ್ಣವಾದಂಥ ಮಾಹಿತಿ ಕೊಡೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ. ಅವರು ಏನು ಅಭ್ಯಾಸ ಕ್ರಮ ಮಾಡಬೇಕು, ಯಾವ ಒಂದು ವಿದ್ವತ್ತಲ್ಲಿ ಅವ್ರು ಮುಂದೆ ಬರಬೇಕು, ಅದನ್ನು ಬಿಟ್ಟು 6-7ನೇ ಕ್ಲಾಸ್ ಮಕ್ಕಳಿಗೆ ಇಷ್ಟು ಅರಿವು ಬರ್ತಿದೆ ಅಂದರೆ, 5ನೇ ಕ್ಲಾಸ್ ಮಕ್ಕಳಿಗೆ ಅರಿವು ಆಗ್ತಿದೆ ಅಂದರೆ ಅವ್ರ ಮುಂದೆ ಬದುಕೋದೇ ಹೇಗೆ? ಇದಕ್ಕೆ ತಕ್ಕನಾಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಸಹಿತ ಮಕ್ಕಳನ್ನು ಅಷ್ಟೇ ದಾರಿ ತಪ್ಪಿಸ್ತಾ ಇದ್ದೀರಿ. ಮಕ್ಕಳಿಗೆ ನೀವು ಹಬ್ಬ ಹರಿದಿನಗಳಿಗಾಗಲಿ, ವಿಶೇಷವಾಗಿರ್ತಕ್ಕಂಥ ದಿನಗಳಿಗಾಗಲಿ, ಯಾವುದಾದ್ರು ಒಂದು ಫಂಕ್ಷನ್ಗಾಗಲಿ ಆ ಮಕ್ಕಳನ್ನು ಕರ್ತರಬೇಕಾದ್ರೆ ಮಕ್ಕಳು ಕೊಡಿಸುವಂಥ ಬಟ್ಟೆಗಳಿದೆಯಲ್ಲ, ನಿಮಗೆ ನಿಮ್ಮ ಮಕ್ಕಳು ಬಹಳ ಮುದ್ದಾಗಿರ್ಬೋದು, ನಿಮಗಷ್ಟೇ ನಿಮ್ಮ ಮನೆಗೆ ಮಕ್ಕಳಾಗಿರ್ತಕ್ಕಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೋಡ್ತಕ್ಕಂಥ ಅವ್ರ ಕಣ್ಣಿಗೆ ಆ ಮಕ್ಕಳಾಗಿರೋದಿಲ್ಲ. ಅದರಲ್ಲೂ ಇವತ್ತಿನ ಆಹಾರ ಪದ್ಧತಿಗಳು, ಹೆಣ್ಣು ಮಕ್ಕಳು ಬಹಳ ಬೇಗ ಬೆಳ್ಕೊಳ್ತಾ ಇರ್ತಾರೆ, ಅವರ ಬೆಳವಣಿಗೆ ಬಹಳ ಬೇಗ ಇರುತ್ತೆ. ಆದರೆ ನಮಗೆ ನಮ್ಮ ಮಕ್ಕಳಿಗೆ ಇನ್ನೂ ವಯಸ್ಸು ಚಿಕ್ಕದಲ್ವಾ, ಇನ್ನು ಮುದ್ದಾಗ ಮಕ್ಕಳು, ಸಣ್ಣ ಮಕ್ಕಳು ಅಂತ ಹೇಳಿ ಮಾಟಾಡಿ ಮಲ್ಕೊಂಡು ಓಡಾಡೋಂಥ ಮಕ್ಕಳು ಅಂತ ಹೇಳಿ ನಾವು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೇ ತನ್ನ ತುಂಡು ಬಟ್ಟೆಗಳನ್ನು ಮೈಮೇಲೆ ಹಾಕ್ಸ್ತಾ ಇರ್ತೀವಿ. ಹಾಕ್ಸಿರೋ ಬಟ್ಟೆಗಳನ್ನೇ ರಸ್ತೆಯಲ್ಲೂ ಕರ್ಕೊಂಬರ್ತಾ ಇರ್ತೀವಿ. ಪ್ರತಿ ಕ್ಷಣ ಪ್ರತಿಯೊಬ್ಬ ತಂದೆ ತಾಯಿಗೂ, ಜನ್ಮ ಕೊಟ್ಟು ತಂದೆ ತಾಯಿಗೆ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ನನ್ನ ಮಕ್ಕಳು ಬಹಳ ಮುದ್ದಾಗಿ ಚಿಕ್ಕ ಮಗು ಥರ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ.
ಮಗು ಚಿಕ್ಕದಾಗಿ ಕಾಣ್ತಿದೆ ನಿಜ, ಹಾಕಿರೋ ಬಟ್ಟೆನೂ ಅಷ್ಟೇ ಚಿಕ್ಕದಾಗಿದೆ, ಅದನ್ನು ಬೇರೊಬ್ಬರು ಬೇರೆ ಥರ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಎಂಬತಕ್ಕಂಥದ್ದು ಅರಿವು ಆ ತಂದೆ ತಾಯಿಗೆ ಬರೆದಿರೇ ಇದ್ದರೆ ನಾವು ಈ ವೇದಿಕೆಗಳಲ್ಲಿ ಕೂತ್ಕೊಂಡು ಏನು ಮಾತಾಡಿದ್ರು ಅದು ಬಹಳ ಕಷ್ಟವೇ, ತಪ್ಪಾಗುತ್ತೆ. ಆದರೆ ಯಾರೊಬ್ಬರ ಮನಸ್ಸನ್ನು ನೋಯಿಸಬೇಕು ಅನ್ನೋ ಉದ್ದೇಶ ನಂದಲ್ಲ, ಅಥವಾ ಯಾರೊಬ್ಬರಿಗೆ ನಾನು ತಿಳಿ ಹೇಳಿ ಇಂಥ ಪಾಠಗಳನ್ನು ಹೇಳಬೇಕಾದ ಅವಶ್ಯಕತೆಯೂ ಅಲ್ಲ. ನಮ್ಮ ಈ ಭಾರತದ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗುವಂಥ ಒಂದು ಸ್ಥಾನಮಾನ, ಒಂದು ಗೌರವ, ಅವರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಇದೆಯಲ್ಲ, ಅದು ಬಹಳ ಎತ್ತರದ ಸ್ಥಾನಮಾನ. ಅದಕ್ಕೆ ನಾವೇ ಧಕ್ಕೆ ತರಬಾರ್ದು. ಹಾಗೆ ನೋಡೋ ಕಣ್ಗಳಿಗೆ ನಾವು ಹಬ್ಬವಾಗಿರಬಾರ್ದು. ಮನೆ ಮಕ್ಕಳು ಇಂತಹ ಪರಿಸ್ಥಿತಿಗೆ ಇಳಿದಾಗ ತಂದೆ ತಾಯಿ, ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಈ ವಿಚಾರವನ್ನು ತಿಳಿಸಬೇಕು. ಆದರೆ ಎಷ್ಟೋ ಕುಟುಂಬಗಳಲ್ಲಿ ನಿಜಕ್ಕೂ ನೋಡಿ ಈ ವಿಚಾರದಲ್ಲಿ ಮಾತ್ರ ತಂದೆ ಎಷ್ಟೋ ಕಡೆ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ತಂದೆಯ ಪಾತ್ರ, ತಂದೆಯ ಸ್ಥಾನಮಾನದಲ್ಲಿರ್ತಕ್ಕಂಥ ಗಂಡಸರು, ಮನೆಯಲ್ಲಿರ್ತಕ್ಕಂಥ ತಂದೆ ಹೆಣ್ಣುಮಕ್ಕಳಿಂದ ಬಟ್ಟೆ ಹಾಕಿದಾಗ ಅವರು ಭಾಳಷ್ಟು ಕೋಪವಾಗಿ, ಭಾಳಷ್ಟು ಗಡಸಾಗಿ, ಭಾಳಷ್ಟು ಒಂದು ಗತ್ತಲ್ಲೇ ಮಾತಾಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಇಂಥ ವಿಚಾರದಲ್ಲಿ ಸಪೋರ್ಟ್ ಮಾಡಿ ಒಂದು ಹೆಜ್ಜೆ ಅವ್ರು ಹೋದ್ದಾರಿ ಬಿಡುವಂಥದ್ದು ಹೆಣ್ಣುಮಕ್ಕಳು ತಾಯಂದ್ರೆ ನೀವೇನೆ. ಯಾಕೆಂದರೆ ಇವತ್ತಿನ ದಿವಸ ಹೆಣ್ಣುಮಕ್ಕಳು ನಿಮಗೆ ಗೊತ್ತು, ಹೊರಗಡೆ ಪ್ರಪಂಚ ಏನಿದೆ ಗೊತ್ತು. ನೀವು ಟಿ ವಿ ಆನ್ ಮಾಡಿದ್ರೆ, ಸುದ್ದಿವಾಹಿನಿಗಳು ಆನ್ ಮಾಡಿದ್ರೆ, ಅಲ್ಲಿ ಹಾಗಾಯ್ತಂತೆ, ಇಲ್ಲಿ ಹೀಗಾಯ್ತಂತೆ, ಅಲ್ಲಿ ಅಂದ ಹಂಗಾಯ್ತಂತೆ, ಹಿಂಗಾಯ್ತಂತೆ, ಮನೆ ಬಿಟ್ಟು ಓಡೋದ್ರಂತೆ, ಇದೆಲ್ಲ ಅಂತೆ ಕಂತೆಗಳ ಸಂತೆ ಪ್ರತಿದಿನ ಕೇಳ್ತಾನೆ ಇದ್ದೀರಿ ನೀವು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಬರ್ತಕ್ಕಂಥ ಎಲ್ಲ ಸೀರಿಯಲ್ಗಳು ಗಮನಿಸ್ತಾನೆ ಇದ್ದೀರಿ ನೀವು. ಒಂದಷ್ಟು ಪಾಠ ಹೇಳುವಂಥವು ಇದೆ, ಒಂದಷ್ಟು ಜೀವನ ನಡೀತಾ ಇರತಕ್ಕಂಥ ನೈಜ ಕತೆ, ನೈಜ ಘಟನೆಯನ್ನು ನೋಡಿಸ್ತಾ ಇದ್ದಾರೆ. ಆದರೂ ಮನೇಲಿರ್ತಕ್ಕಂಥ ತಾಯಂದರು ನೀವು ಮಾರ್ಕೆಟ್ಗೆ ಹೋಗಿ ನಿಮ್ಮ ಮನೆ ಮಕ್ಕಳಿಗೆ ಬಟ್ಟೆ ತಂದು ಕೊಡ್ತೀರಿ. ಎಂಥದ್ದನ್ನು? ತೊಡೆ ಮೇಲಿರ್ತಕ್ಕಂಥ ಬಟ್ಟೆಗಳನ್ನು, ಮೈಗೆ ಅಂಟುಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು, ಸಂಪೂರ್ಣವಾಗಿ ಬಟ್ಟೆ ಇದೆಯೋ ಇಲ್ವೋ ಅಂತ ಗೊತ್ತಾಗದಿರತಕ್ಕಂಥ ಬಟ್ಟೆಗಳನ್ನು, ಅದರಲ್ಲೂ ಕೆಲವು ಕಾರ್ಯಕ್ರಮಗಳಿಗೆ, ಮದುವೆ, ಮುಂಚೆ ನಾಮಕರಣ, ಸ್ಕೂಲ್ ಡೇ ಫಂಕ್ಷನ್ಸು, ಹೊರಗಡೆ ಯಾವುದೋ ರಿಸೆಪ್ಷನ್ನು, ಅಥವಾ ಮಾರ್ಕೆಟ್ ಸುತ್ತಾಡೋದಕ್ಕೆ ಇಂತಹ ಬಟ್ಟೆಗಳನ್ನು, ಮೈಗೆ ಅಂಟುಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ಹಾಕಿ ನಿಮ್ಮ ಮಕ್ಕಳ ಅಂಗಾಂಗಗಳನ್ನು ಪ್ರದರ್ಶನ ಮಾಡುವಂಥ ಪರಿಸ್ಥಿತಿಗೆ ತಂದೆ ತಾಯಿ ಇಳಿದ್ರೆ ಇಲ್ಲಿ ತಂದೆ ಅನ್ನಬಾರ್ದು, ನಾನು ತಪ್ಪಾಗುತ್ತೆ. ಯಾಕೆಂದರೆ ನಾನು 10 ಕಡೆ ಈ ರಿಪೋರ್ಟ್ ತಗೊಂಡು ಎಲ್ಲ ಕಡೆ ಇರ್ತಕ್ಕಂಥ ಅವರ ಮನದಾಳದ ಮಾತುಗಳನ್ನು ತಗೊಂಡು, ತಂದೆ ಏನಾದ್ರು ವಿರೋಧನ ಮಾಡಿದ್ರೆ ತಾಯಿ ಮಗಳಿಬ್ರು ತಂದೆನ ಮಾತಾಡೋದಿಲ್ಲ. ಮನೆಯಲ್ಲಿ ಗಂಡನ ಅವ್ರು ಮಾತಾಡೋಲ್ಲ, ತಾಯಿ ಮಕ್ಕಳು ತಂದೆನ ಮಾತಾಡಲ್ಲ. ಯಾವ ವಿಚಾರದಲ್ಲೂ ತಂದೆ ಹೇಗಿದ್ದಾರೋ ಬಿಟ್ಟಿದ್ದಾರೋ. ಬಟ್ ಈ ವಿಚಾರಕ್ಕೆ ಬಂದಾಗ ಮಾತ್ರ ಪ್ರತಿಯೊಬ್ಬ ತಂದೆ ಸಹಿತ ತನ್ನ ಮಕ್ಕಳು ಇನ್ನೊಬ್ರು ಯಾರನ್ನ ನರಭಕ್ಷಕರು ಇಂಥ ಒಂದು ಕೆಟ್ಟ ದೃಷ್ಟಿ ನೋಡ್ತಾರೆ ತಂದೆ ತಡ್ಕೊಳಕ್ಕಾಗಲ್ಲ. ತಂದೆಯ ಮನಸ್ಸು ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳಿಗೆ ತಂದೆ ಇರಬೇಕು. ಯಾವುದಕ್ಕೋಸ್ಕರ ಅಂದರೆ ಈ ಉದ್ದೇಶಕ್ಕೋಸ್ಕರ. ತಂದೆ ಇಲ್ದಿರ ಬೆಳೀತಕ್ಕಂಥ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬಹಳ ಕಷ್ಟ ಇದೆ. ತಂದೆ ಅನ್ನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕುರುಡಾನೋ ಕುಂಟನೋ ಮನೆಗೆ ಮೂಲೆಗೆ ಬಿದ್ದಿದ್ರು ಪರವಾಗಿಲ್ಲ, ಮನೆಗೊಬ್ಬ ಗಂಡಸಿದ್ದಾನೆ ಅಂದರೆ ಆ ಮನೆಗೊಂದು ವೆಯ್ಟೇಜ್ ಇರುತ್ತೆ, ಆ ಮನೆಗೊಂದು ತೂಕ ಇರುತ್ತೆ. ಗಂಡಿಲ್ಲದ ಮನೆ ಭಾಳ ಕಷ್ಟ ಇದೆ. ಗಂಡಸು ಅವನು ಪೌರುಷ ಇಲ್ಲ, ಅವನು ಸಂಪಾದನೆ ಮಾಡೋದಿಲ್ಲ, ಅವನು ಮೂರ್ಖ, ಅವನು ಕೈಕಾಲಲ್ಲಿ ಆಗಲ್ಲ, ನರ ಸತ್ತಿದೆ, ಆದರೂ ಪರವಾಗಿಲ್ಲ, ಮೂಲೆ ಬಿದ್ದಿದ್ದಾನೆ, ಮನೆಗೊಬ್ಬ ಗಂಡಸಿದ್ದಾನಪ್ಪ ಅಂತ ಯೋಚನೆ ಮಾಡ್ತಾರೆ. ಇಲ್ಲಾಂದರೆ ಬೀದಿಗೆ ಹೋಗಿ ಬರ್ತಕ್ಕಂಥವರೆಲ್ಲ ಮನೆ ಬಗ್ಗೆ ನೋಡ್ತಿರ್ತಾರೆ. ಇದೆಲ್ಲ ಸತ್ಯ ಘಟನೆ ನಡೆದಿರ್ತಕ್ಕಂಥದ್ದು, ನಡೀತಿರ್ತಕ್ಕಂಥದ್ದು. ಇವತ್ತಿನ ಕಾಲಧರ್ಮದಲ್ಲಿ ಬಹಳ ನೋವಿನಿಂದ ಮಾತಾಡ್ತಿದ್ದೀನಿ ನಾನು. ತಾಯಿ ಮಹಾಲಕ್ಷ್ಮಿ ಅನುಷ್ಠಾನ ಆಗಬೇಕು, ಪ್ರತಿನಿತ್ಯದ ಕಾಯಕ ನಡಿಬೇಕು. ಆದರೆ ಇದೆಲ್ಲ ಯಾತಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಮನೆಯಲ್ಲಿ ಪೋಷಕರ ಜವಾಬ್ದಾರಿ ಮಕ್ಕಳ ಮೇಲೆ ನಾವು ಹೇಗೆ ತಗೋಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮ್ಮ ಪಾಠ ಮಾಡಬೇಕಾದ್ದಿಲ್ಲ. ನಾವೆಲ್ಲ ಜ್ಞಾನವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ, ನೀವೇ ಪಾಠ ಪ್ರವಚನವನ್ನು ಮಾಡುವಂತಹ ಮಟ್ಟಿಗಿದ್ದೀರಿ. ಆದರೆ ಕಣ್ಗಳಿಗೆ ಬಹಳ ಮುದ್ದಾಗಿ ಕಾಣಿಸ್ಬೇಕು ಅನ್ನೋ ಒಂದು ಅತಿ ಆಸೆಯಿಂದ ಆ ಮಕ್ಕಳಿಗೆ ತುಂಡು ಬಟ್ಟೆಗಳನ್ನು ಹಾಕಿ ನಾವು ನಮ್ಮ 4 ಗೋಡೆ ಮಧ್ಯದಲ್ಲಿ ಆ ಮಕ್ಕಳನ್ನ ಹೇಗೆ ಬೇಕಾದ್ರೆ ನೋಡೋಣ. ಆದರೆ ನಿಮ್ಮ ಮನೆ ಹೊಸಲು ದಾಟಿಸಬೇಡಿ. ಮೊಬೈಲ್ ಅಂತಕ್ಕಂತಹ ಒಂದು ಪ್ರಪಂಚ ಸಿಕ್ಬಿಟ್ಟು, ಇಂಟರ್ನೆಟ್ಟು ಅವರಿಗೆ ಅಂತರ್ಜಾಲನೋ ಇಂಟರ್ನೆಟ್ ಹೇಳ್ತಾರಲ್ಲ ಅಂಥದ್ದೊಂದು ಕೈಗೆ ಸಿಕ್ಬಿಟ್ಟು ಇವತ್ತು ಮಕ್ಕಳು ನೋಡಬಾರದು ನೋಡಿ ಹೊಸ ಅಭಿರುಚಿಗಳನ್ನು ಕಂಡು ನಾವ್ಯಾಕೆ ಇದು ಮಾಡಬಾರ್ದು, ನಾವ್ಯಾಕೆ ಇದು ಈ ಒಂದು ದಾರಿ ನಡಿಬಾರ್ದು ಅನ್ನೋ ಮಟ್ಟಕ್ಕೆ ಅವರು ಹೋಗಿ ಅವ್ರ ಬ್ಯಾಗುಗಳಲ್ಲಿ ಕೆಲವು ವಸ್ತುಗಳು ಸಿಗ್ತಾ ಇದೆ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ. ಇದ್ರ ಬಗ್ಗೆ ಯಾವುದಾದ್ರು ಪೋಷಕರು ಅರ್ಥ ಮಾಡಿ ತಲೆ ಕೆಡಿಸ್ಕೊಂಡಿದ್ದೀರಾ? ಯಾರಾದರೂ ಒಬ್ಬ ಪೋಷಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ನನ್ನ ಮಕ್ಕಳು ಹಿಂಗೆ ದಾರಿ ತಪ್ಪಿದ್ದಾರೆ ಅಂತಕ್ಕಂಥ ಆಲೋಚನೆ ಬರ್ತಿದ್ಯಾ? ಮಕ್ಕಳಿಗೆ ಫೀಸ್ ಕಟ್ಟೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ ನೀವು, ತಪ್ಪಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟು ನಿಮ್ಮ ದುಡಿಮೆ ಹೇಗೆ ಮಾಡ್ತಿದ್ದೀರೋ ನಿಮ್ಗೆ ಅರಿವಿಲ್ಲದಂಥ ರೀತಿ ದುಡಿತಿದ್ದೀರಿ ನಿಮ್ಮ ಮಕ್ಕಳಿಗೋಸ್ಕರ. ಅದೇ ಮಕ್ಕಳೇ ದಾರಿ ತಪ್ಪಿ ಹೋಗ್ತಿದ್ದಾರೆ ಅಂದರೆ ಈಗಾದರೂ ನೀವು ಎಚ್ಚೆತ್ಕೊಳ್ದಿರ ಇದ್ದರೆ ನೀವೇನಕ್ಕೋಸ್ಕರ ದುಡಿಬೇಕು? ಏನಕ್ಕೋಸ್ಕರ ಗಂಡ ಹೆಂಡತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟ ಬಿದ್ದೇಳಬೇಕು? ಹಿಂದೆ ಎಲ್ಲ 8 ಜನ 10 ಜನ ಮಕ್ಕಳಿದ್ರು, ತಂದೆ ಒಬ್ಬ ಗಂಡಸೊಬ್ಬ ದುಡಿತಿದ್ದ. ಮನೇಲಿ ತಾಯಿ ತನ್ನ ಮಕ್ಕಳನ್ನ ಹದ್ದಿನ ಥರ ಮಕ್ಕಳನ್ನೆಲ್ಲರೂ ತನ್ನ ಸೆರಗಲ್ಲಿ ಇಟ್ಕೊಂಡು ಕಾಯ್ತಾ ಇದ್ಲು. ಮನೆಗೆ ಒಬ್ಬನೇ ದುಡಿತಿದ್ದು, ತಂದೆ ಒಬ್ಬನೇ ದುಡಿತಿದ್ದು.
ಆದರೆ ಅವತ್ತು ಇಂಥ ರಾಯಲ್ ಎಫ್ ಬೇಕಾಗಿರಲಿಲ್ಲ. ನನ್ನ ಮಕ್ಕಳು ಶುಡ್ಡು ಬುಡ್ಡು ಹಾಕಬೇಕು, ನನ್ನ ಮಕ್ಕಳು ಒಳ್ಳೆ ಡ್ರೆಸ್ ತಂದು ಹಾಕಬೇಕು, ತೊಡೆ ಮೇಲೆ ಬಟ್ಟೆ ಹಾಕಬೇಕು ಅನ್ನೋದು ಇರಲಿಲ್ಲ. ಹಿಂದಿನ ಪರಂಪರೆ, ಹಿಂದಿನ ತಂದೆ ತಾಯಿ ಜವಾಬ್ದಾರಿ ಅಷ್ಟು ಚೆನ್ನಾಗಿತ್ತು. ಮನೆಗೆ ಒಬ್ಬ ಗಂಡಸು ದುಡಿದ್ರು 15 ಜನ ಕೂತ್ಕೊಂಡು ತಿನ್ನೋ ಮಟ್ಟಕ್ಕಿತ್ತು. ಅಂದರೆ ಅವ್ರು ಗಂಜಿ ಕುಡಿತಿದ್ರು, ಅಂಬಲಿ ಕುಡಿತಿದ್ರು, ಪರವಾಗಿಲ್ಲ. ಆದರೆ ಪಿಜ್ಜಾ ಬರ್ಗರ್ ಬೇಡವಾಗಿತ್ತು ಅವಾಗ. ಇವತ್ತು ಪಿಜ್ಜಾ ಬರ್ಗರ್ ಬೇಕು, ಜೊತೆಗೆ ನಮಗೆ ಹೊರಗಡೆ ಒಳಗೆ ಶೋಕಿ ಬೇಕು, ಒಂದು ಒಳ್ಳೆ ಬದುಕಬೇಕು ಅಂತ ನಮ್ಮ ಜೀವನ ನಾವೇ ಕೊನೆ ಮಾಡ್ಕೊಳ್ತಾ ಇದ್ದೀವಲ್ಲ. ಇದು ಬೇಕಾ ಬೇಡವಾ, ಇವತ್ತಿನ ಮಾತನ್ನು ಸರಿ ಇದೆಯೋ ಇಲ್ವೋ, ನೀವು ಕಾಗದ ಬದ್ದೆ ತಿಳಿಸಿ. ಒಳ್ಳೆಯದಾಗಲಿ. ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅಂತೂ ಇಂತೂ ಭಾನುವಾರ ಬಂತು, ನನ್ನ ಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಬಹಳ ಸಂತೋಷ. ಹಿಂದಿನ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವೊಂದನ್ನು ತಿಳಿಸ್ಕೊಟ್ಟಿದ್ದೆ. ಗ್ರಹಣದ ಬಗ್ಗೆ ಒಂದು ವಿಶೇಷ ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ದೆ. ಇನ್ನು ಈ ಬಾರಿ ಭಾನುವಾರದಂದು ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರೆಯನ್ನೇನೋ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು ಎಂಬತಕ್ಕಂಥ ಒಂದು ವನಸಿರೆಯನ್ನು ತಿಳಿಸಲೇಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ಗುರುಗಳು ಒಂದು ಉಪದೇಶವನ್ನು ಕೊಟ್ಟರು. ರಾಜ್ಯದೆಲ್ಲಗಡೆ ಕೊರೋನಾ ಬಂದು ನಿಂತಾದ ಮೇಲೆ ಈ ಒಂದು ವ್ಯವಹಾರ ಮಾಡತಕ್ಕಂಥ ಜಾಗದಲ್ಲಾಗಲಿ, ಸಾಕಷ್ಟು ಕಡೆಗಳಲ್ಲಾಗಲಿ ಹಣಕಾಸಿನ ಸಮಸ್ಯೆ ಏರೋಪೇರಾಗಿರ್ತಕ್ಕಂಥದ್ದಿದೆ. ಇರ್ತಕ್ಕಂಥವ್ರು ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಕಳ್ಕೊಂಡಿರ್ತಕ್ಕಂಥವ್ರು ಪಡ್ಕೊಂಡಿರ್ತಕ್ಕಂಥವ್ರು, ಸಾಕಷ್ಟು ಜನ ಸಾಕಷ್ಟು ಉಪಯೋಗಗಳು ಆಗಿರ್ತಕ್ಕಂಥವ್ರು ಇದ್ದಾರೆ, ಸಮಸ್ಯೆಗಳನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನು ಈ ಒಂದು ಹಣಕಾಸಿನ ವಿಚಾರ ಬಂದಾಗ ಮೊನ್ನೆ ನಡೆದಿರ್ತಕ್ಕಂಥ ಆ ಒಂದು ಒಂದೇ ಮಾಸದಲ್ಲಿ ಬಂದಿರತಕ್ಕಂಥ 2 ಗ್ರಹಣಗಳಿಂದ ಬಂದಿರತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಇದೆ. ಅದಕ್ಕೋಸ್ಕರ ಅಂತಾನೆ ಆರ್ಥಿಕ ಸಂಕಷ್ಟ ದೂರ ಆಗಬೇಕು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಬೇಕು. ಮತ್ತು ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ, ಇದನ್ನು ತಂತ್ರಸಾರ ಅನ್ನೋದಕ್ಕಿಂತ ಪೂಜೆ, ಒಂದು ತಂತ್ರಸಾರ ಅನ್ನೋದಕ್ಕಿಂತ ಒಂದು ಪೂಜಾನುಷ್ಠಾನ. ಈ ಪೂಜಾನುಷ್ಠಾನವನ್ನು ಮಾಡೋದ್ರಿಂದ ವಾಸ್ತುಗೃಹದಲ್ಲಿ ಬೇರೆ ಯಾವುದಾದ್ರೂ ರೀತಿಯಾಗಿರ್ತಕ್ಕಂಥ ಪೀಡೆ ಪಿಶಾಚಿಗಳು ಯಾವುದಾದ್ರೂ ಇದ್ರೂ ಕೂಡ, ನಿಮ್ಮ ಮನಸ್ಸಿಗೆ ಭ್ರಮೆ ಇದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ, ವಾಸ್ತುದೋಷ ದೂರ ಆಗ್ತಕ್ಕಂಥದ್ದಿರುತ್ತೆ. ಇನ್ನು ಈ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ತಂತ್ರಸಾರದ ಪರಿಯೇ ವಿಭಿನ್ನ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ, ಈ ತಂತ್ರಸಾರ ಒಂದು ರೀತಿ ವಿಶೇಷ ಅಂದರೆ, ಈ ತಂತ್ರದಲ್ಲಿರ್ತಕ್ಕಂಥ ಯಂತ್ರ ಮತ್ತೊಂದು ವಿಶೇಷ. ಸಾಧಾರಣವಾಗಿ ಯಾರ ವಾಸ್ತುಗೃಹದಲ್ಲೂ ಕೂಡ ಈ ಒಂದು ಯಂತ್ರವನ್ನು ಆರಾಧನೆಯನ್ನು ಮಾಡಲಿಕ್ಕೆ ಭಯ ಬೀಳ್ತಾರೆ, ಈ ಒಂದು ಚಕ್ರವನ್ನು ಆರಾಧನೆಯನ್ನು ಮಾಡಲಿಕ್ಕೆ ಭಯ ಬೀಳ್ತಾರೆ. ಈ ಒಂದು ಚಕ್ರ ವಾಸ್ತುಗೃಹದಲ್ಲಿ ಏನಾದರೂ ಇದ್ರೆ, ಈಗ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ರಂಗೋಲಿನಲ್ಲಿ ಹಾಕಿರ್ತಕ್ಕಂಥ ಯಂತ್ರ, ಅಂದರೆ ಚಕ್ರದ ಆ ಒಂದು ಚಿತ್ರೀಕರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಇದನ್ನು ಸಾಧಾರಣವಾಗಿ ಪಂಚಲೋಹದಲ್ಲೋ ಇಲ್ಲಾಂದರೆ ತಾಮ್ರದ ಇದರಲ್ಲೋ ಒಂದು ಮಾಡಿಸಿಟ್ಕೊಂಡು, ತಾಮ್ರ ತೀರಾ ಕಡಿಮೆ, ಪಂಚಲೋಹ ಜಾಸ್ತಿ. ಪಂಚಲೋಹದ ಒಂದು ವಿಗ್ರಹವನ್ನು ಇಟ್ಕೊಂಡಿರ್ತಾರೆ. ಶ್ರೀಚಕ್ರವನ್ನು ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ಇಲ್ಲಾಂದರೆ ಶಕ್ತಿ ದೇವತೆಯ ದೇವಾಲಯದಲ್ಲಿ ಆರಾಧನೆ ಮಾಡ್ತಾರೆ ಹೊರತಾಗಿ ಯಾರನ್ನೂ ಕೂಡ ವಾಸ್ತುಗೃಹದಲ್ಲಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಭಯ ಬೀಳ್ತಾರೆ. ಆಮೇಲೆ ಸಾಧಾರಣವಾಗಿ ವಾಸ್ತುಗೃಹದಲ್ಲಿ ಶ್ರೀಚಕ್ರವನ್ನಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಏನು ಗುರುಜಿ, ನನಗೆ ಅರ್ಥ ಆಗ್ತಾ ಇಲ್ವಲ್ಲ, ಶ್ರೀಚಕ್ರವನ್ನು ವಾಸ್ತುಗೃಹದಲ್ಲಿಟ್ಟರೆ ಏನಾದರೂ ತೊಂದರೆನಾ, ಇಲ್ಲ ಶ್ರೀಚಕ್ರನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಏನಾದರೂ ಸಮಸ್ಯೆನಾ, ಇಡಬಾರ್ದಾ? ನೋಡಿ, ಇಡಬಹುದು ಎಂಬತಕ್ಕಂಥ ಪದದ ಅರ್ಥಕ್ಕೂ ನಾನು 100/100 ಕೊಡ್ತೀನಿ. ಇಡಬಾರ್ದು ಎಂಬತಕ್ಕಂಥ ಪದದ ಅರ್ಥಕ್ಕೂ ನಾನು 100/100 ಕೊಡ್ತೀನಿ. ಯಾಕೆ ಅಂದರೆ, ಇಡಬೇಕು ಅಂದರೆ ಅದರ ನಿಯಮ ನಿಷ್ಠೆಗಳು ಸಾಕಷ್ಟು ಇದೆ. ಇಡಬಾರ್ದು ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ಅದಕ್ಕೂ ಇರ್ತಕ್ಕಂಥ ನಿಯಮ ನಿಷ್ಠೆಗಳು ಸಾಕಷ್ಟು ಇದೆ. ಏನಕ್ಕೆ ಇಡಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತೀನಿ. ಇಟ್ಟರೆ ಏನೇನು ಪರಿಸ್ಥಿತಿಗಳು ನೀವು ಎದುರಿಸಬೇಕು, ಏನೇನನ್ನು ನೀವು ತ್ಯಾಗ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ.
ಶ್ರೀಚಕ್ರವನ್ನು ನೀವು ಸಾಧಾರಣವಾಗಿ ನಿಮ್ಮ ವಾಸ್ತುಗೃಹದಲ್ಲಿಟ್ಟು ಪೂಜೆ ಮಾಡೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥ ವಾಸ್ತು ದೋಷಗಳು ದೂರ ಆಗುತ್ತೆ, ಹಣಕಾಸಿನ ಸಮಸ್ಯೆ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಹಣಕಾಸಿನ ಸಮಸ್ಯೆಯಲ್ಲಿ ಏನಾದರೂ ತೊಂದರೆ ತಾಪತ್ರಯಗಳಿದ್ರೆ ವಾಸ್ತುಗೃಹದಲ್ಲಿ ಈ ಒಂದು ಶ್ರೀಚಕ್ರವನ್ನು ಪ್ರತಿನಿತ್ಯ ಆರಾಧನೆಯನ್ನು ಮಾಡಿದ್ದೆ ಆದರೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ. ಈ ಒಂದು ಚಕ್ರದ ಪ್ರಾರಂಭದ ಹೆಸರೇ ಶ್ರೀ. ಶ್ರೀ ಎಂಬತಕ್ಕಂಥ ಒಂದೇ ಪದ ಇದಕ್ಕೆ ಹೆಸರು, ಶ್ರೀಚಕ್ರ. ಶ್ರೀ ಎಂಬತಕ್ಕಂಥ ಪದ ಬಂದರೆ ಮಹಾಲಕ್ಷ್ಮಿ ನಮ್ಮನ್ನು ಪ್ರಾರ್ಥನೆ ಮಾಡ್ತಕ್ಕಂಥಿರುತ್ತೆ. ನಾವು ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡೋದು. ಅದೊಂದು ವಿಚಾರಕ್ಕೆ ಬಂದಾಗ ವಾಸ್ತುಗೃಹದಲ್ಲಿ ಶ್ರೀಚಕ್ರವನ್ನು ಇಡೋದ್ರಿಂದ ನಿಮಗೆ ಲಾಭಗಳು, ವಾಸ್ತುದೋಷ ದೂರ ಆಗುತ್ತೆ. ಮನೆಯಲ್ಲಿ ಬೇರೆ ಪೀಡೆ ಪಿಸಾಚಿಗಳು ಯಾವುದೂ ಕೂಡ ಬರೋದಿಲ್ಲ. ಶ್ರೀಚಕ್ರ ಇದೇ ವಾಸ್ತುಗೃಹದಲ್ಲಿ ಅಂದರೆ ಆ ವಾಸ್ತುಗೃಹನೇ ಒಂದು ಸ್ಟ್ರೆಂತು, ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ವಾಸ್ತುಗೃಹ. ಅಂತಹ ಒಂದು ಇದು ಅರ್ಥ ಶ್ರೀಚಕ್ರಕ್ಕಿರ್ತಕ್ಕಂಥದ್ದು. ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ, ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮಗಿರುತ್ತೆ. ಇನ್ನು ಶ್ರೀಚಕ್ರವನ್ನು ಇಟ್ಟಾದ ಮೇಲೆ ನಾವು ಯಾವ ರೀತಿ ನಡ್ಕೊಳ್ಬೇಕು? ಶ್ರೀಚಕ್ರವನ್ನು ಇಡತಕ್ಕಂಥದ್ದೇ ಒಂದು ಕಷ್ಟ. ಇಟ್ಟ ಮೇಲೆ ನಿಜ ಹೇಳ್ತೇನೆ, ಸಾಧಾರಣವಾಗಿ ಈ ಒಂದಷ್ಟು ಜನರು ಏನು ಮಾಡ್ತೀರಿ, ದೇವ್ರ ಮನೆಗೆ ಏಕಾಏಕಿ ಪ್ಯಾಂಟು ಶರ್ಟ್ ಹಾಕೊಂಡು ಹೋಗ್ಬಿಡ್ತೀರ, ನಾರ್ಮಲಾಗಿ ಚೂಡಿದಾರ್ ಹಾಕೊಂಡು ಹೋಗ್ಬಿಡ್ತೀರ, ಇಲ್ಲಾಂದರೆ ನಾರ್ಮಲಾಗಿ ನೈಟ್ ಡ್ರೆಸ್ ಹಾಕೊಂಡು ಹೋಗ್ಬಿಡ್ತೀರ. ಹೋಗ್ತಾರೆ, ಹೋಗಲ್ಲ ಅಂತೇನಿಲ್ಲ. ನಾನು ಸಾಕಷ್ಟು ಕಡೆ ನೋಡ್ಬಿಟ್ಟಿದ್ದೀನಿ, ಹೋಗೋರು ಇದ್ದಾರೆ, ಹೋಗ್ತಾರೆ. ನಾನು ಇದನ್ನು ನೋಡಿದ್ದೀನಿ. ನನಗೊಂದು ಖುಷಿ. ಸಾಧಾರಣವಾಗಿ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಮನೆಯಲ್ಲಿ ಒಳಗಡೆ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ. ಯಾಕೆಂದರೆ ತೀರಾ ಥಂಡಿ ಸಮಯದಲ್ಲಿ, ಇಲ್ಲಾಂದರೆ ವಯಸ್ಸಾಗಿರ್ತಕ್ಕಂಥವ್ರು ಅದು ಏನೂ ಮಾಡಲಿಕ್ಕಾಗೋದಿಲ್ಲ, ಆರೋಗ್ಯದ ವಿಚಾರಕ್ಕೆ ಹಾಕ್ಕೊಳ್ತಾರೆ. ಸರಿ, ಒಪ್ಕೊಳ್ಳೋಣ, ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಅದೃಷ್ಟ ಏನಪ್ಪ ಅಂದರೆ ದೇವ್ರ ಮನೆ ಒಳಗೆ ಒಂದು ಹಾಕೊಂಡು ಹೋಗಲ್ಲಪ್ಪ, ಅದೊಂದು ಖುಷಿ. ಅದು ಬಿಟ್ಟರೆ ಇನ್ನು ಹಾಲು, ಬೆಡ್ರೂಮು, ಕಿಚನ್ನು ಎಲ್ಲ ಕಡೆ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ದಯವಿಟ್ಟು ಒಂದು ರೀತಿ ಹೇಳೋದಾದರೆ, ಒಂದು ಕಡೆ ಆರೋಗ್ಯದ ಸಮಸ್ಯೆ ದೂರ ಆಗ್ತಾ ಇದೆ ಅಂದರೆ ಇನ್ನೊಂದು ಕಡೆ ವಾಸ್ತುಗೃಹದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ. ದಯವಿಟ್ಟು ಯಾರೂ ಇಂಥ ತಪ್ಪು ಮಾಡಬೇಡಿ. ಮ್ಯಾಟ್ ಹಾಕ್ಕೊಂಡು ಓಡಾಡಿ. ಮ್ಯಾಟ್ ಹಾಕಿ, ಒಂದೊಳ್ಳೆ ಕುಷನ್ ಇರ್ತಕ್ಕಂಥ ಮ್ಯಾಟೋ ಇಲ್ಲಾಂದರೆ ಒಂದೊಳ್ಳೆ ಚೆನ್ನಾಗಿರೋ ಅಂಥದ್ದು ಒಂದು ಮ್ಯಾಟ್ ಹಾಕಿ ವಾಸ್ತುಗೃಹದಲ್ಲಿ, ಅದ್ರ ಮೇಲೆ ಓಡಾಡಿ. ಉಷ್ಣ ಇರುತ್ತೆ ಅಂದರೆ ಒಂದು ಸ್ವಲ್ಪ ಹೀಟ್ ಇರುತ್ತೆ, ಕಾಲು ತಣು ಹೊಡೆಯೋದಿಲ್ಲ, ಆರೋಗ್ಯದ ಸಮಸ್ಯೆಗಳಿಗೆ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಅದ್ರ ಬದಲು ತಾವು ಚಪ್ಪಲಿ ಹಾಕ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟ. ನೀವು ಈ ಮಾತನ್ನು ಕೂಡ ಹೇಳ್ಬೋದು, ಇದೇನು ಗುರುಗಳೇ ಮನೆ ಪೂರ್ತಿ ಮ್ಯಾಟ್ ಹಾಕ್ಸ್ಲಿಕ್ಕಾಗತ್ತಾ ಅಂತ. ನೀವು ಮನೆ ತುಂಬ ಬರೀ ಚಪ್ಪಲಿ ಹಾಕ್ಕೊಂಡೇ ಓಡಾಡ್ತಾ ಇದ್ರೆ ನಿಮ್ಮ ಪಾದಗಳಿಗೂ ಕೂಡ ರೆಸ್ಟ್ ಬೇಕು. ರೆಸ್ಟ್ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ನಿಮ್ಮ ಪಾದಗಳು ನೆಲಕ್ಕೆ ತಾಗಬೇಕು. ತಾಗದಾಗ ತಾನೇ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದಷ್ಟು ವೈಪರೀತ್ಯಗಳು ಆಗ್ತಕ್ಕಂಥದ್ದಾಗಲಿ, ದೇಹದ ರಕ್ತ ಸಂಚಾರಗಳು ಚೆನ್ನಾಗಿ ಆಗ್ತಕ್ಕಂಥದ್ದಾಗಲಿ, ಈ ಚಪ್ಪಲಿ ಹಾಕೊಳ್ಳೋದ್ರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಒಂದಷ್ಟು ಇದೆ. ಕಾಲು ತುಂಬ ಹೀಟ್ ಆಗುತ್ತೆ, ತುಂಬ ಹೀಟಾಗಿ ಇಮ್ಡಿ ಎಲ್ಲ ಹೊಡಿತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಎದುರಿಸ್ತೀವಿ ನಾವು. ಚಪ್ಪಲಿ ಬಿಟ್ಟು ಓಡಾಡಿದ್ದೆ ಆದರೆ, ಚಪ್ಪಲಿ ಬಿಟ್ಟು ಓಡಾಡಿದ್ರೂ ಇಮ್ಡಿಗಳು ಹೊಡೆಯುತ್ತೆ, ಆದರೆ ಸ್ವಲ್ಪ ಮಾತ್ರ. ಅಲ್ಲೂ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಂದಷ್ಟು ಜಾಗದಲ್ಲಿ ಮಾತ್ರ ಉಪಯೋಗಿಸಿ, ಒಂದಷ್ಟು ಜಾಗದಲ್ಲಿ ಆದಷ್ಟು ಮ್ಯಾಟ್ ಮೇಲೆ ನಡೆಯಲಿಕ್ಕೆ ಪ್ರಯತ್ನ ಪಡಿ. ಚಪ್ಪಲಿನ ಆದಷ್ಟು ಕಡಿಮೆ ಮಾಡಿ. ಇನ್ನು ಶ್ರೀಚಕ್ರನ ನೀವು ಮನೇಲಿ ಇಟ್ಕೊಳ್ಬೇಕು ಅಂದರೆ ನಿಮ್ಮ ಮನೆ ವಾಸ್ತುಗೃಹದ ನಿಮ್ಮ ವಾಸ್ಕಲೊಳಗೂ ನೀವು ಚಪ್ಪಲಿ ಹಾಕೊಂಬರೋಂಗಿಲ್ಲ. ಇದಂತೂ ನೀವು ಗಮನಿಸಲೇಬೇಕು. ಆಮೇಲೆ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ದೇಹದ ಅಂಗಿ ವಿಚಾರಕ್ಕೆ ಬಂದಾಗ, ಅಂದರೆ ನಿಮ್ಮ ಬಟ್ಟೆ, ಪ್ಯಾಂಟು ಶರ್ಟ್ ಹಾಕ್ಕೊಂಡು ಶ್ರೀಚಕ್ರ ಇಟ್ಟಿರ್ತಕ್ಕಂಥ ದೇವರ ಮನೆಯ ಒಳಗಡೆ ಹೋಗಬಾರ್ದು. ಇದು ದಯವಿಟ್ಟು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪ್ಯಾಂಟು ಶರ್ಟ್ ಹಾಕೊಂಡು ಹೋಗಬೇಡಿ, ಚೂಡಿದಾರ್ ಹಾಕೊಂಡು ಹೋಗಬೇಡಿ, ನೈಟ್ ಡ್ರೆಸ್ ಹಾಕೊಂಡು ಹೋಗಬೇಡಿ. ಒಂದು ವೇಳೆ ನಿಜವಾಗ್ಲೂ ಶ್ರೀಚಕ್ರನ ಇಟ್ಟು ಆರಾಧನೆ ಮಾಡೋರಿಗೆ ಇದೊಂದು ಕಿವಿ ಮಾತು, ಯಾರೂ ಇಂಥ ತಪ್ಪು ಮಾಡಬೇಡಿ. ಶಾಪಕ್ಕೆ ಈಡಾಗ್ತೀರಾ. ನೀವು ಶ್ರೀಚಕ್ರನ ಒಳ್ಳೇದಾಗಬೇಕು ಅಂತ ತೊಗೊಂಡು ಬಂದಿರ್ತೀರಿ, ನೀವು ಈ ಕೆಲಸವನ್ನೆಲ್ಲ ಮಾಡಿಬಿಟ್ರೆ ದೇವರನ್ನೇ ಒಳ್ಳೇದಾಗಲ್ಲ ನಿಮಗೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಶ್ರದ್ಧಾಭಕ್ತಿಯಿಂದ ನೀವು ಮಾಡಿದ್ರೂ ಕೂಡ ಇದೆಲ್ಲದರಿಂದ ಎಲ್ಲವೂ ಕೂಡ ಮೈನಸ್ ಆಗುತ್ತೆ. ಶ್ರೀಚಕ್ರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಸಾಕಷ್ಟು ಇದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಶ್ರೀಚಕ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಶ್ರೀಚಕ್ರವನ್ನು ವಾಸ್ತುಗೃಹದಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಯಾವ ರೀತಿ ನಿಯಮ ನಿಷ್ಠೆಗಳನ್ನು ಪಾಲಿಸಬೇಕು ಅಂತ ನೋಡಿ. ಈ ಒಂದು ವಿಚಾರಕ್ಕೆ ಬಂದಾಗ ನಾನು ಅಲ್ಪಜ್ಞಾನಿನೇ. ಈ ಒಂದು ವಿಚಾರಕ್ಕೆ ಬಂದಾಗ ಅಷ್ಟಾಗಿ ನನಗೆ ತಿಳುವಳಿಕೆ ಇಲ್ಲ. ನನಗೆ ಪ್ರತಿನಿತ್ಯದ ಜೀವನದಲ್ಲಿ ಪಾಲಿಸಬೇಕಾಗಿರ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಒಂದಷ್ಟು ಜನ ಅದನ್ನು ಕೂಡ ಟೀಕೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ನೀವು ಸಂಪೂರ್ಣವಾಗಿ ಜ್ಞಾನವಂತರ ತಿಳಿಸ್ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಜ್ಞಾನವನ್ನು ತಿಳಿಸ್ಬೇಕು ಅಂದರೆ ಆ ಜ್ಞಾನಕ್ಕೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಂಡೇ ತಿಳಿಸ್ಬೇಕು ಎಂಬತಕ್ಕಂಥದ್ದು ಏನೂ ಇಲ್ಲ.
ಈಗ ಒಬ್ಬ ವ್ಯಕ್ತಿಗೆ ಆಗತ್ತಾನೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನಾವು ಊಟವನ್ನು ಒಂದು ಸ್ಪೂನಲ್ಲಿ ಮಾಡಿಸೋದು ಹೇಳ್ಕೊಡ್ಬೇಕು. ನಾವೇನು ಮಾಡ್ತೀವಿ, ಇದು ಸ್ಪೂನನ್ನು ಈ ರೀತಿ ಆಹಾರವನ್ನು ತೆಗೆದುಕೊಳ್ಳಿ, ಆಹಾರ ತಗೊಂಡು ನಿಮ್ಮ ಬಾಯಿಗೆ ಹಾಕ್ಕೊಳ್ಳಿ, ಇದನ್ನು ನಾವು ತಿಳಿಸ್ಕೊಡ್ಬೋದು. ಸ್ಪೂನನ್ನು ತಯಾರಿಸೋದು ಹಿಂಗೆ ತಯಾರಿಸ್ತಾರೆ, ಇಷ್ಟೇ ಡಿಗ್ರಿನಲ್ಲಿ ಸ್ಪೂನಿನ ಹ್ಯಾಂಡ್ಲು ಮೇಲಿರುತ್ತೆ, ಇಷ್ಟೇ ಅಗಲ ಇರಬೇಕು ಸ್ಪೂನ್ ಅಂತಂದರೆ ಮಕ್ಕಳು ಯಾವುದನ್ನು ಕೇಳೋದಿಲ್ಲ. ಮಕ್ಕಳಿಗೆ ಏನು ಬೇಕು, ವಿಷಯ ಏನು ಬೇಕು, ತಿನ್ನೋದು ಹೇಗೆ ಕಲಿಸ್ಕೊಡಿ ಸ್ವಾಮಿ, ಮಿಕ್ಕಿದೆಲ್ಲ ನಮಗೆ ಗೊತ್ತಾಗುತ್ತೆ, ಅಷ್ಟೇ ಬೇಕಾಗಿರೋದು. ಆ ಒಂದು ವಿಚಾರಕ್ಕೆ ಬಂದಾಗ ನೀವು ಶ್ರೀಚಕ್ರವನ್ನು ಇಡೋದು ಏನಕ್ಕೆ, ಇಟ್ಟರೆ ಏನಾಗುತ್ತೆ ಎಂಬತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಆಗಲಿ, ಇಟ್ಟಾದ ಮೇಲೆ ಪಾಲಿಸಬೇಕಾಗಿರತಕ್ಕಂಥ ಅಲ್ಪ ಸ್ವಲ್ಪ ನಿಯಮ ನಿಷ್ಠೆಗಳನ್ನು ತಿಳ್ಕೊಳ್ತಕ್ಕಂಥದ್ದಾಗಲಿ ಮಾಡಿದ್ರೆ ನೆಮ್ಮದಿ. ಇದರಲ್ಲಿ ಇನ್ನೂ ಆಳವಾಗಿ ನಾನು ತಿಳಿಸ್ಕೊಡ್ತಾ ಹೋದರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮೆಲ್ಲರ ತಲೆಗೂ ನಾನು ಹುಳ ಬಿಟ್ಟಂಗಾಗುತ್ತೆ. ಅದು ಬಿಟ್ಟರೆ ಸಾಧಾರಣವಾಗಿ ಬಿಡೋವಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಹುಳನೇ ಬಿಟ್ಟಂಗಾಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳೋರು ನಿಮಗೂ ಅರ್ಥ ಆಗಬೇಕು, ತಿಳಿಸ್ಕೊಡೋರು ನಮಗೂ ಒಂದು ಕ್ಲಾರಿಟಿ ಇರಬೇಕು. ಅಂದರೆ ನಾವು ಎಷ್ಟು ಬೇಕೋ ಅಷ್ಟನ್ನೇ ತಿಳಿಸ್ಕೊಡ್ತೀನಿ. ನಾನು ಕೂಡ ನಿಮಗೆ ಜಾಸ್ತಿ ಪ್ರೆಷರ್ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಈಗಾಗಲೇ ತಾವೆಲ್ಲರೂ ಕೂಡ ನೊಂದು ಬಿಟ್ಟಿದ್ದೀರಿ. ನಾನು ಒಂದು ವಿಚಾರವನ್ನು ಸಾಕಷ್ಟು ಬಾರಿ ನಾನು ತಿಳಿಸ್ಬೇಕು ಅಂತ ನನ್ನ ಮನದಾಳದಲ್ಲಿ ಒಂದು ಮಾತಿದೆ. ಏನಪ್ಪ ಅಂದರೆ, ಜ್ಯೋತಿಷ್ಯ, ಈ ಒಂದು ಶಾಸ್ತ್ರ, ಮನೋಗತ ಪ್ರಶ್ನಾತಂತ್ರ ಇದೆಲ್ಲವನ್ನೂ ಕೂಡ ಹಿಂದಿನ ಕಾಲದಿಂದ ನಾವು ನಡೆಸ್ಕೊಂಡು ಬಂದಿರತಕ್ಕಂಥದ್ದಿದೆ. ಇದಕ್ಕೆ ಆಗಿರ್ತಕ್ಕಂಥ ಒಂದು ಘನತೆ, ಗೌರವ, ಗಾಂಭೀರ್ಯ ಪ್ರತಿಯೊಂದೂ ಕೂಡ ಇದೆ. ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಸ್ಥಾನಮಾನನೇ ಬೇರೆ. ಜ್ಯೋತಿಷ್ಯ ಎಂಬತಕ್ಕಂಥ ಪದಕ್ಕಿರ್ತಕ್ಕಂಥ ಸ್ಥಾನಮಾನವೇ ಬೇರೆ, ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಹೆಸರನ್ನು ಇಟ್ಕೊಂಡು ನಾವು ಒಬ್ಬರಿಗೇನಾದರೂ ಒಂದು ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಆಗಲಿ, ಒಬ್ರಿಗೇನಾದರೂ ನಾವು ಹೇಳಬೇಕಾದ್ರೆ ಆಗಲಿ, ನಾವು ಅವರಿಗೆ ಧೈರ್ಯವನ್ನು ತುಂಬಬೇಕು. ಏನು ಗುರುಗಳೇ, ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ನೀವು ಹೇಳ್ತಾ ಇರೋದು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಕಷ್ಟ ಇದೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಷ್ಟ ಇದೆ. ಸಮಾಜದಲ್ಲಿ ನಿಮಗೆ ಸಾಕಷ್ಟು ಜನ ಸಾಕಷ್ಟು ವಿವಿಧ ರೀತಿಗಳೇ ನಿಮಗೆ ಆಗಲೇ ಭಯ ಇಡಿಸ್ಬಿಟ್ಟಿದ್ದಾರೆ. ಅಯ್ಯೋ ವಾಸ್ತುಗ್ರಹದಲ್ಲಿ ಈ ದೋಷ ಇದೆಯೋ, ಅಯ್ಯೋ ನಿಮ್ಗೆ ಹಂಗಾಗೋಗುತ್ತೆ, ಅಯ್ಯೋ ನಿಮ್ಗೆ ಹಿಂಗಾಗೋಗುತ್ತೆ, ನೀವು ದಯವಿಟ್ಟು ಆದಷ್ಟು ಬೇಗ ಯಾರಾದ್ರೂ ಜ್ಯೋತಿಷ್ಯರ ಹತ್ರ ಹೋಗ್ಬಿಡಿ ಅನ್ನೋ ಭಯನ ಇಡಿಸ್ಬಿಟ್ಟು ನಿಮ್ಮ ಹತ್ರ ಕಳಿಸ್ಬಿಟ್ಟಿರ್ತಾರೆ ಆಗಲೇ ನಮ್ಮ ಹತ್ರ ಜ್ಯೋತಿಷ್ಯರ ಹತ್ರ. ನಾವು ಪಾಪ ಅವ್ರು ಬರ್ತಾರೆ, ಕೂತ್ಕೊಳ್ತಾರೆ, ನಮಗೆ ಕೊಡ್ತಾರೆ, ಇಂತಹ ಸಮಸ್ಯೆ ಇದೆ ಗುರುಗಳೇ. ನಾವು ಅದಕ್ಕೆ ಅಯ್ಯೋ ನಿಮ್ಗಿಂಥ ಸಮಸ್ಯೆ ಇದೆಯಾ, ಇನ್ನು ಮುಗೀತು, ಇನ್ನು ಆಗೋದೇ ಇಲ್ಲ, ನಿಮ್ಮ ಕತೆ ಮುಗೀತಿನ್ನ, ಇದಕ್ಕೆ ಬೇರೆ ಬೇರೆ ಪರಿಹಾರಗಳು ಏನೇನೋ ಇದ್ದಾವೆ, ಹಾಗೆಲ್ಲ ಆಗೋದಿಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ ಅಂದರೆ ನಮ್ಮ ಹತ್ರ ಬರೋದೇ ಅಲ್ಪ ಸ್ವಲ್ಪ ಸಮಾಧಾನಕ್ಕೋಸ್ಕರ. ನಾವು ಅವ್ರಿಗೆ ಇನ್ನೂ ಭಯ ಹಿಡಿಸ್ ಕಳಿಸ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು? ಇಲ್ಲ, ಅಲ್ಲಿರ್ತಕ್ಕಂಥ ಜನ ಎಲ್ಲಿಗೆ ಹೋಗ್ತಾರೆ ಪಾಪ? ನಾವು ಜ್ಯೋತಿಷ್ಯರಾಗಿ ಕಷ್ಟ ಬೆಟ್ಟದಷ್ಟಿರಲಿ, ನಮ್ಮ ಆ ಕ್ಷಣದಲ್ಲಿ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಅದಕ್ಕೆ ಪರಿಹಾರ ಇಲ್ಲ ಅಂದ್ರೂ ಕೂಡ ನಾವು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನೇ ಮಾಡಬೇಕೇ ಹೊರತಾಗಿ ನಾವು ಅವರಿಗೆ ಭಯ ಇಡಿಸಿದ್ರೆ ಅವ್ರು ಇನ್ನಷ್ಟು ಭಯಕ್ಕೆ ಈಡಾಗ್ತಕ್ಕಂಥವ್ರು ಇರ್ತಾರೆ. ನಾಳೆ ದಿವಸ ನಮ್ಮನ್ನು ಬಿಟ್ಟು ಇನ್ಯಾರೋ ಪರಿಹಾರ ಕೊಟ್ಟರೆ ನಮ್ಮನ್ನು ಬೈಕೊತಾರೆ. ಅಯ್ಯೋ ಅಯ್ಯಪ್ಪ ಚೆನ್ನಾಗಿ ಭಯ ಇಡಿಸ್ಬಿಟ್ರು, ನಮಗೆ ಏನು ಹೇಳಲೇ ಇಲ್ಲ ಎಂಬತಕ್ಕಂಥ ಮಾತು ಬರುತ್ತೆ ನೋಡಿ. ಇದೆಲ್ಲ ನೈಜತೆ. ಇದನ್ನೆಲ್ಲ ಕೆಲವೊಂದಷ್ಟು ಹೇಳ್ಬೋದು, ಕೆಲವೊಂದಷ್ಟು ಹೇಳಬಾರ್ದು. ಆದರೆ ನಾನು ಎಲ್ಲವನ್ನೂ ಕೂಡ ಬಾಯ್ಬಿಟ್ಟು ಹೇಳ್ತಾ ಇದ್ದೇನೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅರ್ಥಕೊಳ್ಳೇಬೇಕಾಗಿರ್ತಕ್ಕಂಥದ್ದನ್ನು. ಅದಕ್ಕೋಸ್ಕರ ನನ್ನ ತಂದೆಯವರು ಒಂದು ಮಾತು ಹೇಳ್ತಾರೆ ನನಗೆ ಯಾವಾಗಲೂ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ, ಮಧ್ಯರಾತ್ರಿ ಆಗಲಿ, ಸರ್ವತ್ತಾಗಲಿ, ಯಾರೇ ಬರಲಿ ನಿಮ್ಮ ಹತ್ರ, ಇಲ್ಲ ನೀವೇ ಆಚೆ ಕಡೆ ಹೋಗಿದ್ದಾಗ ಯಾರೇ ಸಿಗಲಿ, ನನಗಿಂತ ಕಷ್ಟ ಇದೆ ಅಂತ ಯಾರೇ ಹೇಳಲಿ, ಅವರಿಗೆ ಮಖಕ್ಕೆ ಕೊಡೋದು ಆಚೆ ಕಡೆ ಕಳಿಸ್ಬೇಡಪ್ಪ. ನಿನ್ನಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಬೆಲೆ ಕೊಟ್ಟು ಅವರಿಗೆ ಯಾವ ರೀತಿ ಸಮಜಾಯಿಷಿ ಮಾಡಬೇಕೋ ಮಾಡಿ, ಅವರನ್ನು ಆ ಕ್ಷಣ ಯಾವ ರೀತಿ ಸಮಾಧಾನ ಮಾಡಬೇಕೋ ಮಾಡಿದ್ರೇ ಅವ್ರಿಗೂ ಒಂದು ಭಕ್ತಿ ಇರ್ತಕ್ಕಂಥದ್ದಿರುತ್ತೆ. ಈಗಾಗಲೇ ಸಾಕಷ್ಟು ಜನ ಆಡ್ತಕ್ಕಂಥ ಮಾತುಗಳಿಂದ ಜ್ಯೋತಿಷ್ಯಕ್ಕಿರ್ತಕ್ಕಂಥ ಗೌರವಗಳು ಸಾಕಷ್ಟು ದೂರ ಆಗೋಗಿವೆ. ಅಯ್ಯೋ ಜ್ಯೋತಿಷಿಗಳು ಅಂದರೆ ಮುಗಿದೋಯ್ತಪ್ಪ, ಅವ್ರ ಹತ್ರ ಗಣಪಾಂಡಿತರು, ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಮಕ್ಕ ಕೊಡ್ದಂಗೆ ಬೈದು ಬಿಡ್ತಾರೆ ಎಂಬತಕ್ಕಂಥ ಮಾತನ್ನೆಲ್ಲ ಆಡ್ಕೊತಾ ಇದ್ದಾರೆ. ನಾವು ಆದಷ್ಟು ಸೌಮ್ಯವಾಗಿರಬೇಕು, ಸಾತ್ವಿಕತೆ ಇರಬೇಕು. ನಮ್ಮಲ್ಲಿ ಬರ್ತಕ್ಕಂಥ ಜನರಿಗೆ ನಾವು ಗೌರವಿಸಬೇಕು, ಅವರಲ್ಲಿರ್ತಕ್ಕಂಥ ಕಷ್ಟವನ್ನು ಸಮಾಧಾನವಾಗಿ ಅರ್ಥಕೊಳ್ಬೇಕು, ಅವರಿಗೆ ಒಂದೊಳ್ಳೆ ಮನೋಬುದ್ಧಿಯನ್ನು ತುಂಬಬೇಕು, ಆತ್ಮಸ್ಥೈರ್ಯವನ್ನು ತುಂಬಬೇಕು. ಆ ಕ್ಷಣ ನಿನ್ನ ಹತ್ರ ಇರ್ತಕ್ಕಂಥ ಗ್ರಂಥ ಇಲ್ಲ, ನಿನ್ನ ಹತ್ರ ಮನೋಗತ ಪ್ರಶ್ನಾತಂತ್ರದ ಗ್ರಂಥ ಇಲ್ಲ, ಬೇಡ. ಆ ಕ್ಷಣ ನೀನು ಆಡ್ತಕ್ಕಂಥ ಮಾತು ಅವರಿಗೆ ಸಮಾಧಾನವನ್ನು ತಗೊಂಡು ಬರಬೇಕು. ಈ ಒಂದು ಮಾತು ಹೇಳಿದಾಗ ಇದೆಲ್ಲ ಒಂದು ಕಡೆ ನನಗೂ ಸರಿ ಅನ್ನಿಸ್ತು. ಯಾಕೆಂದರೆ ಈಗ ನನಗಿನ್ನ ಇರ್ತಕ್ಕಂಥ ಜ್ಞಾನಿಗಳು, ಜ್ಯೋತಿಷ್ಯ ವ್ಯಕ್ತಿಗಳ ಹತ್ರ ನಾನು ಕೇಳ್ತೀನಿ, ನನಗೆ ಹೇಗಿದೆ, ನಾನು ಮನೋಗತ ಅಂತ ಶುರು ಮಾಡಿದ್ದೇನೆ, ನನಗೆ ನಿಜವಾಗ್ಲೂ ಒಳ್ಳೇದಾಗುತ್ತಾ,
ಇದರಿಂದ ಭಗವಂತನ ಅನುಗ್ರಹ ನಮಗೆ ಸಿಕ್ಕಿದೆಯಾ ಅಂತ ನಾನು ಸಾಧಾರಣವಾಗಿ ನೋಡಿ, ನನಗಿನ್ನ ದೊಡ್ಡವರು ಯಾರೂ ಇಲ್ಲ ಎಂಬತಕ್ಕಂಥ ಮಾತನ್ನು ನಾವು ಯಾವತ್ತೂ ಆಡಬಾರ್ದು. ಯಾವಾಗ ಅದು ನಮಗೆ ಬರುತ್ತೋ ನಮ್ಮಲ್ಲಿ ದುರಾಂಕಾರಗಳು ಮದಭಾಂಧರಾಗಿ ನಾವೇನು ಮಾಡ್ತೀವಿ, ನಾವೆಷ್ಟು ಗಳಿಸಿರ್ತೀವಿ ಕಷ್ಟಪಟ್ಟು ವಿದ್ಯಾಬುದ್ಧಿ ಎಲ್ಲವನ್ನೂ ಕೂಡ ದೂರ ಮಾಡ್ಕೊಂಡ್ಬಿಡ್ತೀವಿ. ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗ್ಬಿಡುತ್ತೆ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನನಗಿನ್ನ ದೊಡ್ಡವರಾಗಿರ್ಬೋದು, ನನಗಿನ್ನ ವಿದ್ಯೆ ಇದೆ, ನಾವೇನು ಮಾಡ್ಬೋದು, ಅವರಲ್ಲಿರ್ತಕ್ಕಂಥ ವಿದ್ಯೆಯನ್ನು ಕದಿಲಿಕ್ಕಂತೂ ಆಗೋದಿಲ್ಲ. ಸಮಾಧಾನ ಚಿತ್ತರಾಗಿ ನಿಮ್ಮಲ್ಲಿ ಒಂದು ವಿದ್ಯೆ ಇದೆ, ಆ ವಿದ್ಯೆಯನ್ನು ಉಪಯೋಗಿಸಿ ನಮಗೇನಾದರೂ ಒಂದು ಒಳ್ಳೆ ಮಾತುಗಳನ್ನು ಹೇಳಿ, ಇಲ್ಲ ನನ್ನ ಜೀವನದಲ್ಲಿ ಹೇಗಿರ್ಬೋದು ಎಂಬತಕ್ಕಂಥ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ನನ್ನ ತಂದೆಯವರು ನನಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಇದು. ಯಾಕೆ ಇದ್ದಕ್ಕಿದ್ದಂಗೆ ಶ್ರೀನಿವಾಸ್ ಗುರೂಜಿಯವರು ಶ್ರೀಚಕ್ರ ವಿಚಾರ ಬಿಟ್ಬಿಟ್ಟು ಇದನ್ನೆಲ್ಲ ಹೇಳ್ತಾ ಇದ್ದಾರಲ್ಲ? ಹೇಳಲೇಬೇಕು. ಯಾಕೆ ಅಂದರೆ ನಮ್ಮಲ್ಲಿ ಸಾಕಷ್ಟು ಜನ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ, ಗುರೂಜಿ ನನಗೆ ಇಂಥ ಕಷ್ಟ ಇದೆ, ಬೇರೆ ಕಡೆ ಎಲ್ಲೋ ಹೋಗಿದ್ವಿ ಗುರೂಜಿ, ನನಗೆ ಹಿಂಗೆ ಭಯ ಹಿಡಿಸ್ಬಿಟ್ಟಿದ್ದಾರೆ ಗುರೂಜಿ, ನನಗೆ ಈ ಭಯದಲ್ಲೇ ತೇಲ್ತಾ ಇದ್ದೀನಿ ಗುರೂಜಿ, ನನಗೆ ಬೇರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನನಗೆ ನೀವೇ ದಾರಿ ತೋರಿಸ್ಬೇಕು. ಏನಾಯ್ತಮ್ಮ, ಸಮಸ್ಯೆ ಇಷ್ಟೇ ಇರುತ್ತೆ. ಅಯ್ಯೋ ಇಷ್ಟಕ್ಕೆ ನೀನು ಇಷ್ಟು ಭಯ ಬಿದ್ದ ತಾಯಿ, ಆ ಒಂದು ಮಾತಾಡಿದ್ರೆ ನಾವು ಅವ್ರಿಗೆ ಎಷ್ಟೋ ಸಂತೋಷ. ಆಮೇಲೆ ನಾವು ಅವರಿಗೆ ಪರಿಹಾರವನ್ನು ಕೊಡ್ತೇವೆ. ಪರಿಹಾರವನ್ನು ಮಾಡ್ಕೊಂಡಿರ್ತಕ್ಕಂಥವ್ರಿದ್ದಾರೆ, ಅದರಿಂದ ಸಾಕಷ್ಟು ಹೆಚ್ಚಿನ ಮಟ್ಟದ ಒಳಿತನ್ನು ಸಿದ್ಧಿಪಡಿಸ್ಕೊಂಡಿದ್ದಾರೆ. ಸಾಕಷ್ಟು ಜನ ಸಾಕಷ್ಟು ಇವತ್ತಿನ ದಿವಸ ಹೋಳ್ತಾ ಇರ್ತಕ್ಕಂಥವ್ರಿದ್ದಾರೆ. ನಿಜಕ್ಕೂ ಅದೆಲ್ಲವನ್ನು ಕೇಳಿದ್ರೆ ಒಂದು ಸಂತೋಷ. ಆಗ ಅವರೆಲ್ಲರೂ ನನಗೊಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ನನಗೆ ಇಷ್ಟ ಆಗೋದು ಇದೊಂದೇ ಗುರೂಜಿ, ಸಾತ್ವಿಕ. ಇದನ್ನು ನಾನು ನನ್ನ ಉತ್ಪ್ರೇಕ್ಷೆಯಾಗಿ ಮಾತಾಡ್ತಾ ಇರ್ತಕ್ಕಂಥಲ್ಲ, ನನ್ನನ್ನು ನಾನು ಹೊಗಳ್ಕೋಬೇಕು ಅಂತ ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ, ನೈಜತೆ ಮಾತಾಡ್ತಾ ಇದ್ದೇನೆ. ನಿಜವಾಗ್ಲೂ ನಿಮ್ಮಲ್ಲಿ ಒಂದು ಸಾತ್ವಿಕ ಮನೋಭಾವ ಇದೆ, ಸಾತ್ವಿಕ ಗುಣ ಇದೆ, ನನಗೆ ನಿಜವಾಗ್ಲೂ ಸಂತೋಷ ಆಯಿತು ಎಂಬತಕ್ಕಂಥ ಮಾತನ್ನು ಆಡಿದಾಗ ನನಗೆಲ್ಲೋ ಒಂದು ಕಡೆ ಬಹಳನೇ ಸಂತೋಷ ಆಗುತ್ತೆ. ಆ ಮಾತುಗಳನ್ನು ಕೇಳಲಿಕ್ಕೆ ಒಂಥರ ಖುಷಿ. ನಮ್ಮ ತಂದೆಯವರು ಕೂಡ ನನಗೆ ಅದನ್ನೇ ಬೋಧನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಾನು ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಬಂದಾಗಿಂದ ಇಲ್ಲಿಯವರೆಗೂ ನನ್ನ ತಂದೆಯವರು ತಿಳ್ಕೊಟ್ಟಿರ್ತಕ್ಕಂಥದ್ದು ಇದೊಂದೇ, ದುರಾಹಂಕಾರ ಎಂಬತಕ್ಕಂಥದ್ದನ್ನು ಬಿಟ್ಟುಬಿಡು. ಆಡ್ತಕ್ಕಂಥವ್ರು ಸಾಕಷ್ಟು ಜನ ಆಡ್ತಾರೆ. ನನಗೆ ನಿಜವಾಗ್ಲೂ ಒಂದಷ್ಟು ಜನ ಬೇರೆ ಬೇರೆ ರೀತಿ ಮಾತುಗಳನ್ನು ಕೂಡ ಆಡ್ತಾರೆ. ಸಾಕಷ್ಟು ಜನ ಹೇಳ್ತಾರೆ, ಅಯ್ಯೋ ಇಷ್ಟು ದಿವಸ ತಂದೆ ಏನೋ ಬಂದು ಹೇಳ್ಬಿಟ್ರು, ಇವಾಗ ಅವ್ರ ಮಗ ಬೇರೆ ಯಾವ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಏನು ಇವರು ಫ್ಯಾಮಿಲಿ ಎಲ್ಲ ಇಷ್ಟೇನಾ? ಇದೊಂದು ಶಕ್ತಿ, ಸಂಪಾದನೆ ಮಾಡೋಕ್ಕಾಗದೇ ಇರತಕ್ಕಂಥ ಶಕ್ತಿ. ಸಾಧಾರಣ ವ್ಯಕ್ತಿ ಸಂಪಾದನೆ ಮಾಡೋಕ್ಕಾಗುತ್ತಾ? ಆಗತ್ತೆ. ಯಾವಾಗ? ಕಷ್ಟಪಡಬೇಕು. ಇದರಲ್ಲಿ ಸುಖವೂ ಉಂಟು, ದುಃಖವೂ ಉಂಟು, ನೋವೂ ಉಂಟು, ನಲಿವೂ ಉಂಟು, ಎಲ್ಲವೂ ಉಂಟು. ಎಲ್ಲವನ್ನೂ ಕೂಡ ಅನುಭವಿಸಬೇಕು. ಅನುಭವಿಸಿ ನಾವು ಸಂಕಲ್ಪ ಮಾಡಿ ಒಂದು ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ನಾವು ಮುಂದೆ ಬಂದರೆ ಈ ಥರ ಒಂದು ಕಾರ್ಯಸಿದ್ಧಿ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲರೂ ಮಾಡ್ಬೋದು. ನಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ಅಷ್ಟು ಶುದ್ಧವಾಗಿರಬೇಕು, ನಮ್ಮಲ್ಲಿರ್ತಕ್ಕಂಥ ಮನಸ್ಸು ಶುದ್ಧವಾಗಿರಬೇಕು. ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಮೊದಲನೇದಾಗಿ ನನಗೆ ನಂಬಿಕೆ ಇರಬೇಕು. ನಾನು ಇದರಲ್ಲಿ ಗೆಲ್ತೀನಿ ಎಂಬತಕ್ಕಂಥ ನಂಬಿಕೆ ನನಗಿದ್ದರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಆಟೋಮೆಟಿಕ್ಕಾಗಿ ನಮಗೆ ಕೊಡ್ತಾನೆ. ಈ ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಸಾಧನೆ ಪಡಿಸ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ನಾನು ಪ್ರತಿನಿತ್ಯ ಹೇಳ್ತೀನಿ. ಯಾಕೆ? ನಿಮ್ಮೆಲ್ಲರ ಮನಸ್ಸಲ್ಲೂ ಕೂತ್ಕೋಬೇಕು. ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಅಂತ. ಮಾತಾಡಲಿಕ್ಕೆ ಸಾಕಷ್ಟು ಇದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಂದಕರು ಇರಲೇಬೇಕು ಜೀವನದಲ್ಲಿ. ನಿಂದಿಸ್ತಕ್ಕಂಥವ್ರು ಜೀವನದಲ್ಲಿ ಇರಲೇಬೇಕು. ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂದರೆ ಅವನನ್ನು ತುಳಿಯೋರು ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರೂ ಇರಬೇಕು. ನಾವು ಹೊಗಳೋರನ್ನ ಜಾಸ್ತಿ ಹತ್ರಕ್ಕೆ ತೊಗೊಬಾರ್ದು. ಅವಾಗ ಯಾರು ನಮ್ಮನ್ನು ತೆಗಳ್ತಾರೋ, ನೀನೇ ಕರೆಕ್ಟಪ್ಪ, ನೀನೇ ದೇವರು ಅನ್ಬೇಕು. ಆಗ ನಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ. ಆಮೇಲೆ ನಾವು ಏನೊಂದು ಹೆಜ್ಜೆ ಹಾಕಬೇಕಾದ್ರೂ ಕೂಡ ಬಹಳ ಸೂಕ್ಷ್ಮವಾಗಿ ಆಡ್ತಕ್ಕಂಥ ಪ್ರತಿಯೊಂದು ಮಾತನ್ನು ಕೂಡ 10 ಸಾರಿ ಯೋಚನೆ ಮಾಡಿ, ನಾನಿಂಥ ಮಾತಾಡಿದ್ರೆ ಇಂಥ ಒಂದು ನಿಂದನೆಯನ್ನು ನಾನು ಅನುಭವಿಸ್ತೀನಿ ಎಂಬತಕ್ಕಂಥ ಅರಿವಿನಿಂದ, ಭಯದಿಂದ, ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಮಾಡತಕ್ಕಂಥ ಕೆಲಸದಲ್ಲಿ ಇನ್ನಷ್ಟು ಆಳವಾಗಿ ಇಳಿದು ಆ ಕೆಲಸವನ್ನು ಆಚೆ ತಗೊಂಡ್ಬರ್ತೇವೆ. ಇದಕ್ಕೋಸ್ಕರನಾದರೂ ನಿಂದಕರಿರಬೇಕು, ಇದಕ್ಕೋಸ್ಕರನಾದರೂ ನಮಗೆ ವಿರೋಧ ಇರಬೇಕು. ವಿರೋಧಗಳು ಯಾರು, ನಾನು ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ನನ್ನ ತಂದೆಯವ್ರಿಗಂತೂ ವಿರೋಧಿಗಳೇ ಆಗಿರಲಿ, ನಮ್ಮನ್ನು ಹೊಗಳೋರೇ ಆಗಿರಲಿ, ತೆಗಳೋರೇ ಆಗಿರಲಿ, ನಮ್ಗೆ ಯಾರ ಮೇಲೂ ಕೋಪ ಇಲ್ಲಪ್ಪ, ಯಾರ ಮೇಲೂ ಕೋಪ ಇಲ್ಲ. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತೇಳಿ ನಾವು ಸುಮ್ಮನೆ ಆಗ್ತೀವಿ. ಆ ಅಭಿಪ್ರಾಯ, ನೀವು ವ್ಯಕ್ತಪಡಿಸ್ತಕ್ಕಂಥ ಅಭಿಪ್ರಾಯ, ಅಯ್ಯೋ ಶ್ರೀನಿವಾಸ್ ಗುರೂಜಿ ಅವರೇನು ಗುರೂಜಿನ, ಅವ್ರಿಗೇನು ಗೊತ್ತು, ಅವ್ರಿಗೆ ಈ ವಿಚಾರನೇ ಗೊತ್ತಿಲ್ಲ, ಈ ವಿಚಾರ ಹೇಳ್ತಾ ಇದ್ದಾರೆ. ಹೌದೇನೋ, ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲೆಲ್ಲೋ ಒಂಚೂರು ಕೊರತೆ ಆಗಿರ್ಬೋದೇನೋ,
ತಿಳಿಸಿರ್ಲಿಲ್ವೇನೋ, ನಾನು ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ, ಏನು ಹೇಳಿದ್ದೀನಪ್ಪ ನಾನು ತಪ್ಪು ಅಂತ ಹೇಳಿ ನಾನು ಒಂದು ಗ್ರಹಿಸ್ತಿ ಅದರಲ್ಲಿ ಇನ್ನೇನು ಬದಲಾವಣೆಗಳು ಮಾಡಬೇಕು ನಾನು ಅದನ್ನು ನೋಡ್ತೀನಿ. ಆ ಮಾತನ್ನು ಹೇಳಲಿಲ್ಲ ಅಂದರೆ ನಾನು ಏನು ಬರುತ್ತೋ ನಾನು ಅದನ್ನೇ ಹೇಳ್ತಾ ಹೋಗ್ತೀನಿ ಹೊರತಾಗಿ ನಾನು ಬೇರೆ ಚೇಂಜೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇದೆಲ್ಲವೂ ಕೂಡ ನಡೀತಕ್ಕಂಥದ್ದೇ, ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇ. ಈಗ ನಾವು ಡ್ರೈವಿಂಗ್ ಮಾಡಬೇಕಾದ್ರೂ ಅಷ್ಟೇ, ನಮ್ಮ ಪಾಡಿಗೆ ನಾವು ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇದ್ರೆ ನಾವು ಅಕ್ಕಪಕ್ಕ ನೋಡಬೇಕು ಜನರು ಹೆಂಗೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಇದೆ, ನಾವು ಏರ್ಪೋರ್ಟ್ ರೋಡಲ್ಲಿ ಸ್ಪೀಡ್ ಲಿಮಿಟ್ ಎಷ್ಟಿದೆ, 80 ಸ್ಪೀಡ್ ಲಿಮಿಟ್ ಇದೆ. ಸಾಯ್ತು ಬಿಡಪ್ಪ, ಹೋದರೆ ಹೋಗಲಿ, ನಾವು ಯಾರೂ ರೂಲ್ಸ್ ಫಾಲೋ ಮಾಡೋದಿಲ್ಲ, 80 ಅಲ್ಲ 100ರಲ್ಲೇ ಹೋಗ್ತೀವಿ ಅಂದ್ಕೊಳ್ಳಿ. ಒಂದಷ್ಟು ಜನ ಏನು ಮಾಡ್ತಾರೆ, ಏರ್ಪೋರ್ಟ್ ರೋಡು ಅಂದಮೇಲೆ 3 ಲೈನ್ ಇದೆ, 3 ಲೈನಲ್ಲಿ ಒಂದು ಸ್ಲೋ ಲೈನು, ಇನ್ನೊಂದು ಮಧ್ಯದಲ್ಲಿರ್ತಕ್ಕಂಥದ್ದು, ಇನ್ನೊಂದು ಹೆವಿ ಲೈನು. ಹೆವಿ ಲೈನಲ್ಲಿ ಆದಷ್ಟು ದೊಡ್ಡ ದೊಡ್ಡ ಗಾಡಿಗಳು ಸ್ಪೀಡಾಗಿ ಹೋಗ್ತಕ್ಕಂಥವ್ರು ಚಲಿಸ್ತಾ ಇರ್ತಾರೆ. ನಾವೇನು ಮಾಡ್ತೀವಿ, ನಮ್ಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಡ್ರೈವಿಂಗಲ್ಲಿ ನಾವೇನು ಮಾಡ್ತೀವಿ, ಹೆವಿ ಲೈನಲ್ಲಿ ನಿಧಾನಕ್ಕೆ 20ರಲ್ಲೇ ಹೋಗ್ತಾ ಇರ್ತೀವಿ. ಆಗ ನಮ್ಮ ಜ್ಞಾನ ಏನು ಹೇಳಿ, ಕಲ್ತಿರ್ತಕ್ಕಂಥದ್ದು ಡ್ರೈವಿಂಗು, ಗಾಡಿ ಮುಂದಕ್ಕೆ ಹೋಗ್ತಾ ಇದೆ ಅಷ್ಟೇ. ನಾವಿಲ್ಲಿ ಏನು ಕಲ್ತಿಲ್ಲ, ಹೆವಿ ಲೈನಲ್ಲಿ ನಾವು ಬೇಗ ಹೋಗಬೇಕು, ನಿಧಾನಕ್ಕೆ ಹೋಗಬಾರ್ದು, ಬೇಗ ಹೋಗೋರಿಗೆ ತೊಂದರೆ ಆಗುತ್ತೆ ಎಂಬತಕ್ಕಂಥ ಜ್ಞಾನ ನಮಗಿರೋದಿಲ್ಲ. ಹಾಗೇನು ಮಾಡ್ತಾರೆ, ಪಕ್ಕದಲ್ಲಿರ್ತಕ್ಕಂಥವ್ರು ಬಂದು ಯಾರೋ ಹೋಗಿತಾರೆ, ಏನಯ್ಯ ಮಾಡ್ತಾ ಇದ್ದೀಯ ನೀನು, ಹೆವಿ ಲೈನಲ್ಲಿ ಅಷ್ಟು ನಿಧಾನಕ್ಕೆ ಹೋಗ್ತಾ ಇದೆಯಲ್ಲಪ್ಪ ನೀನು, ಬಾಪ್ಪ ಲೆಫ್ಟಿಗೆ, ನಿಮ್ಗೆ ಲೆಫ್ಟಲ್ಲಿ ಜಾಗ ಇದೆ ಅಲ್ವೇನಪ್ಪ, ಹೋಗಪ್ಪ, ನಾವು ಸ್ಪೀಡಾಗಿ ಹೋಗೋರು ನಮ್ಗೆ ಆ ಥರ ಇದೆಯಪ್ಪ, ಫ್ಲೈಟ್ ಮಿಸ್ ಆಗೋಗುತ್ತೆ, 1-2 ರೂಪಾಯಿ ಕೊಟ್ಬಿಟ್ಟು ಫ್ಲೈಟ್ ಟಿಕೆಟ್ ಮಾಡಿದೀವಾ, 20,000ನೋ 30,000ನೋ, ಪಾಪ ವಿದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥವ್ರು, ವಿದೇಶಕ್ಕೆ ಚಲಿಸ್ತಾ ಇರ್ತಕ್ಕಂಥವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಟಿಕೆಟ್ ಮಾಡಿರ್ತಾರೆ. ಅವರೆಲ್ಲರೂ ಪಾಪ ತಾವು ತಲುಪಲೇಬೇಕು, ಯಾಕಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ. ಸರಿಯಾದ ಸಮಯಕ್ಕೆ ಮನೆ ಬಿಟ್ಟರು ಕೂಡ ಟ್ರಾಫಿಕ್ ಸಮಸ್ಯೆ ಏನು ಮಾಡೋಕ್ಕಾಗುತ್ತೆ, ಅನಿರೀಕ್ಷಿತವಾಗಿ ಆಗ್ತಕ್ಕಂಥ ಕೆಲವೊಂದಷ್ಟು ಪರಿಸ್ಥಿತಿಗಳನ್ನ ಎದುರಿಸಲೇಬೇಕು. ಆ ಒಂದು ಸಮಯದಲ್ಲಿ ನಾವು ಬೇಗ ಬರಲೇಬೇಕು. ಆಗ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು, ಅವ್ರು ಬೈದ ಅಂತ ನಾವು ಮನಸ್ಸನ್ನು ಹೊಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದ್ರೆ ಅಲ್ಲಿ ಅರ್ಥ ಇಲ್ಲ. ಅವನು ಬೈದಿದ್ದಲ್ಲಿ ನಾವು ಕೆಟ್ಟದನ್ನು ತೆಗೆದಾಕ್ಬಿಡ್ಬೇಕು. ಒಳ್ಳೇದೇನಿದೆ ನಿಜ ಅವ್ರು ಹೇಳ್ತಾ ಇರ್ತಕ್ಕಂಥವ್ರು, ನಾವು ಹೆವಿ ಲೈನಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ರೆ ಸರಿನಾ, ನಮಗೂ ತೊಂದರೆ, ಹಿಂದೆಗಡೆ ಬರ್ತಾ ಇರ್ತಕ್ಕಂಥವ್ರಿಗೂ ತೊಂದರೆ. ಪಾಪ ಗೊತ್ತಿರೋ ಅವ್ನು ಹೇಳ್ದ, ಹಿಂದೆಗಡೆ ಗೊತ್ತಿಲ್ಲದೆ ಇರೋನು ಎಲ್ಲೋ ನೋಡ್ಕೊಂಡು ಬರ್ತಾ ಇರೋನು ಗುದ್ಬಿಟ್ರೆ ಏನು ಮಾಡೋದಪ್ಪ, ಸ್ಪೀಡಾಗಿ ಬರ್ತಾ ಇರೋರು ಕಂಟ್ರೋಲ್ ಸಿಗಲಿಲ್ಲ, ಗುದ್ಬಿಟ್ರು. ಅದಕ್ಕೋಸ್ಕರನೇ ಯಾರು ನಮಗೆ ವಿರೋಧವನ್ನು ಮಾಡ್ತಾರೆ, ಯಾರು ನಮ್ಮನ್ನು ನಿಂದಿಸ್ತಾರೆ, ಯಾರು ನಮಗೆ ಶತ್ರುಗಳು, ಅವ್ರು ಯಾರನ್ನು ದೂರನೇ ಮಾಡ್ಕೊಳ್ಬಾರ್ದು. ನಾವು ಅವ್ರು ಏನು ಹೇಳ್ತಾರೆ ಅದರಲ್ಲಿ ಕೆಟ್ಟದೇನಿದೆ ಅದನ್ನು ತೆಗೆದುಬಿಡಬೇಕು. ಆ ಕೆಟ್ಟದ್ರಲ್ಲಿ ಒಳ್ಳೇದೇನಿದೆ ಅದನ್ನು ಮಾತ್ರ ನಾವು ಅಟ್ರಾಕ್ಟ್ ಮಾಡಬೇಕು. ಒಳ್ಳೇದೇನಿದೆ ಅದನ್ನು ಮಾತ್ರ ನಾವು ತಗೊಂಡ್ರೆ, ಗ್ರಹಿಸಿದ್ದೇ ಆದರೆ ನಿಜಕ್ಕೂ ಮಾನವರಾಗಿ ನಾವೆಲ್ಲವನ್ನೂ ಕೂಡ ಸರಿತಿದ್ದುಕೊಂಡು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನಷ್ಟು ಅರಿವನ್ನು ಇಟ್ಕೊಂಡು ನಾವು ಕೆಲಸ ಮುಂದೆ ತೊಗೊಂಡು ಬರ್ಬೋದು. ಅವ್ರು ಬೈದರು ಅಂತ ನಾವೇನಾದರೂ ಮನಸ್ಸಿಗೆ ನೋವು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಮುಂದೆನೇ ಹೋಗೋದಿಲ್ಲ. ಒಂದು ಮನಸ್ಸಿಗೆ ನೋವು, ಇನ್ನೊಂದು ನಾವೇನು ಕಲ್ತಿರ್ತೀವಿ ಅನ್ನೋದನ್ನು ಮರ್ತು ಕೂತ್ಕೊಂಡ್ಬಿಡ್ತೀವಿ ಅಲ್ಲಿ. ಅದಕ್ಕೋಸ್ಕರ ಯಾರೂ ಈ ತಪ್ಪನ್ನು ಮಾಡಬೇಡಿ. ಯಾರೋ ಬೈದರು, ಯಾರೋ ಏನೋ ಅಂದರು ಅಂತ ಕೋಪಗ್ರಸ್ತರಾಗಿ ಅವ್ರ ಮೇಲೆ ವಾದ ವಿವಾದ ಮಾಡಲಿಕ್ಕೆ ಹೋಗಬೇಡಿ. ಯಾರನ್ನೂ ಕೂಡ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ತೀರಾ ತಾಳ್ಮೆ ಕಳ್ಕೊಂಡಾಗ ಮನುಷ್ಯ ಅಂದಮೇಲೆ ಕೋಪ ಸಹಜ, ಕೋಪ ಮಾಡ್ಕೊಳ್ಳಿಬೇಡಿ ಅಂತ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ನಾನೇನು ದೊಡ್ಡ ಸಾಚ ಅಲ್ಲ. ನಾವೂ ಕೂಡ ಮಾರ್ಗಮಧ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ನಾವೂ ಕೂಡ ಬೈತೀವಿ, ಯಾಕಪ್ಪ ತೊಂದರೆ ಕೊಡ್ತೀರಾ, ಹೋಗ್ರಪ್ಪ ಸೈಡ್ಗೆ ಅಂತ. ಈಗ ಹೇಳ್ತಕ್ಕಂಥ ದಾಟಿ ನಾನು ಸಾಫ್ಟಾಗಿ ಹೇಳ್ಬೋದು. ಮಾರ್ಗಮಧ್ಯದಲ್ಲಿ ತೀರಾ ಕೋಪ ಬಂತು ಅಂದರೆ ನಾವೂ ಬೈತೀವಿ, ಏನೋ ಒಂದು ಪದನಾದರೂ ಬೈದಿರ್ತೀವಿ, ಹೋಗಪ್ಪ ಸೈಡ್ಗೆ ಅಂತ. ಅದೆಲ್ಲ ಮಾನವರಾಗಿ ಸಹಜವಾಗಿ ಬರ್ತಕ್ಕಂಥದ್ದೇ. ಆದರೆ ಆದಷ್ಟು ಅವಾಯ್ಡ್ ಮಾಡಿ. ಯಾರನ್ನು ಕೂಡ ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡಬೇಡಿ. ತೀರಾ ಮನಸ್ಸಿಗೆ ನೋವಾಗ್ತಕ್ಕಂಥ ಮಾತೆಲ್ಲಪ್ಪ ಅಂದರೆ ನಾವು ಮಾಡೋ ಜಗಳದಲ್ಲಿ ತಂದೆ ತಾಯಿನೂ ಮಧ್ಯಕ್ಕೆ ತೊಗೊಂಬಂದ್ಬಿಡ್ತೀವಿ. ಏನು ಪಾಪ ಮಾಡಿದಾರೆ ತಂದೆ ತಾಯಿ, ಏನು ಮಾಡಿದಾರಪ್ಪ ತಂದೆ ತಾಯಿ, ಮಾಡಿರೋ ತಪ್ಪು ನಾನು ಬೈಸ್ಕೊಳ್ಳೋದು ಅವರು. ಆ ಬೈಯೋಂಥ ಮಾತುಗಳನ್ನು ಕೇಳೋದಕ್ಕೆ ಆಗೋದಿಲ್ಲ. ಇದೆಲ್ಲವನ್ನೂ ಕೂಡ ನಾವು ನೋಡ್ತೀವಿ. ದಯವಿಟ್ಟು ಯಾರು ಅಂತ ತಪ್ಪನ್ನು ಮಾಡಬೇಡಿ. ಜಗಳ ನಿಮ್ಮಲ್ಲಿದೆಯಾ, ನೀವು 1000 ಜಗಳ ಆಡ್ಕೊಳ್ಳಿ, ತಂದೆ ತಾಯಿನ ಯಾಕೆ ಮಧ್ಯಕ್ಕೆ ತೊಗೊಂಬರ್ತೀರಿ? ಆ ಮಾತುಗಳಂತ ನಿಜವಾಗ್ಲೂ ಕೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಮನಸ್ಸಿಗೆ ನೋವಾಗುತ್ತೆ. ಯಾರು ಅಂತ ತಪ್ಪನ್ನು ಮಾಡಬೇಡಿ. ಇನ್ನೊಬ್ಬರ ತಪ್ಪನ್ನು ತಿದ್ದುತ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ಅಂತಹ ಮಾತುಗಳನ್ನು ಹೇಳ್ಕೊಂಡು ತಪ್ಪನ್ನು ತಿದ್ದಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಹಜವಾಗಿ ಅಲ್ಲಿರ್ತಕ್ಕಂಥ ತಪ್ಪನ್ನು ತಿದ್ಬೋದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೇಳ್ತಾ ಹೋದರೆ ಸಾಕಷ್ಟು ಇದೆ. ಇನ್ನು ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕು. ಪಂಚಾಂಗ ಶ್ರವಣವನ್ನು ಮಾಡಿ ಶ್ರೀಚಕ್ರದ ಆರಾಧನೆಯನ್ನು ಮಾಡಬೇಕು. ವಾಸ್ತುಗ್ರಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಬೇಕು. ಶ್ರೀಚಕ್ರದ ಬಗ್ಗೆ ಇನ್ನಷ್ಟು ಸ್ವಲ್ಪ ಇದೆ, ಅದೆಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ. ಆಡಿರ್ತಕ್ಕಂಥ ಮಾತಲ್ಲಾಗಲಿ ಪದಪುಂಜಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಮನದಾಳದ ಮಾತನ್ನು ಆಡಬೇಕಾದ್ರೆ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ, ಅದರಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತಾ, ಇನ್ನು ಶ್ರೀಚಕ್ರವನ್ನು ಮನೆಯಲ್ಲಿಡೋದ್ರಿಂದ ದಯವಿಟ್ಟು ಆದಷ್ಟು ಪ್ಯಾಂಟು ಶರ್ಟ್ಗಳನ್ನು ಒಳಗೆ ಹಾಕೊಂಬರ್ತಕ್ಕಂಥದ್ದಾಗಲಿ, ಚೂಡಿದಾರ್ಗಳು ಹಾಕೊಂಬರ್ತಕ್ಕಂಥದ್ದಾಗಲಿ, ನೈಟ್ ಡ್ರೆಸ್ಸನ್ನು ಹಾಕೊಂಬರ್ತಕ್ಕಂಥದ್ದಾಗಲಿ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಇದೆಲ್ಲವೂ ಒಂದು ರೀತಿ ಆಯ್ತಂದರೆ, ಇನ್ನು ವಾಸ್ತುಗ್ರಹದಲ್ಲಿ ಈ ಒಂದು ಋತುಕಾಲ ತಾವು ಏನು ಮಾಡ್ತೀರಿ, ಮಂತ್ಲಿ ಡೇಟ್ಸ್ ಏನಿದೆ ಆ ಒಂದು ಪೀರಿಯಡ್ ಸಮಯದಲ್ಲಿ ದಯವಿಟ್ಟು
ಆದಷ್ಟು ವಾಸ್ತುಗೃಹದ ಆ ಒಂದು ದೇವರ ಕೋಣೆಯ ಸುತ್ತಮುತ್ತಲ ಎಲ್ಲೂ ಕೂಡ ಓಡಾಡಲೇಬೇಡಿ. ನಿಮ್ಮ ದೃಷ್ಟಿ ಅಪ್ಪಿತಪ್ಪಿನೂ ಶ್ರೀಚಕ್ರದ ಮೇಲೆ ಬೀಳಲೇಬಾರ್ದು. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಮಾತಿದು. ಹೆಣ್ಣು ಮಕ್ಕಳು ತಾವು ಜೋಪಾನ. ಆ ಒಂದು 3 ದಿವಸ ತಾವೇನು ಮಾಡ್ತೀರಿ, ಆದಷ್ಟು 3 ದಿವಸ ಅನ್ನೋದಕ್ಕಿಂತ 5 ದಿವಸ ಆ ಒಂದು ಮಂಡಲ ಏನಿದೆ ಆ 5 ದಿವಸ ನೀವು ಆದಷ್ಟು ಆ ಒಂದು ಶ್ರೀಚಕ್ರವನ್ನು ಮುಟ್ತಕ್ಕಂಥದ್ದಾಗಲಿ, ಅದನ್ನು ಪಠನೆ ಮಾಡ್ತಕ್ಕಂಥದ್ದಾಗಲಿ, ಅದರ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದಾಗಲಿ, ಅದನ್ನು ದೃಷ್ಟಿಸಿ ನೋಡ್ತಕ್ಕಂಥದ್ದಾಗಲಿ ಮಾಡಬೇಡಿ. ಅದರಿಂದ ನಿಮಗೆ ಸಮಸ್ಯೆಗಳು ಸಾಕಷ್ಟಿದೆ. ನಿಮಗೆ ಸಮಸ್ಯೆಗಳು ಸಾಕಷ್ಟು ಇದೆ. ಜೋಪಾನ. ಯಾರು ನಾನು ಹೇಳಿದೆ ಅಂತ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಪರೀಕ್ಷೆ ಮಾಡಿದ್ರೆ 100% ಎಡುವತಕ್ಕಂಥದ್ದಿರುತ್ತೆ. ಜೋಪಾನ. ಯಾಕೆಂದರೆ ನಮ್ಮ ಜನಕ್ಕೆ ನಾವು ಏನು ಹೇಳ್ತೀವೋ ಅದನ್ನು ಒಂದ್ಸತಿ ಪರೀಕ್ಷೆ ಮಾಡೇ ನೋಡ್ತಾರೆ. ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಒಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಜೋಪಾನ. ಇನ್ನು ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿ ಬಾರಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೆ. ಆದರೆ ಈ ಬಾರಿ ಅಂತಹ ವಿಶ್ಲೇಷಣೆ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಚಿರುಪರಿಚಿತವಾಗಿರ್ತಕ್ಕಂಥ ಸಾಮಗ್ರಿಗಳೇ. ಇದರಲ್ಲಿ ಸಾಮಗ್ರಿಗಳು ಅನ್ನೋದಕ್ಕಿಂತ ಇಲ್ಲಿರ್ತಕ್ಕಂಥ ದ್ರವ್ಯಗಳು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಪುಷ್ಪ ಇದೆ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕನಕಾಂಬರ ಪುಷ್ಪವನ್ನು ತೆಗೆದು ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಹೇಳಿದ್ದೆ. ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪ. ಅದಾದ ಮೇಲೆ ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪದಲ್ಲಿ ನಾವು ರೋಸನ್ನು ಕೂಡ ಇಟ್ಕೊಂಡಿದ್ದೇವೆ. ರೋಸು ಬಹಳ ಶ್ರೇಷ್ಠನೇ, ಏನು ಪರವಾಗಿಲ್ಲ. ಇದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ದೋಷಗಳಿಲ್ಲ. ಇನ್ನು ಇದಾದ ಮೇಲೆ ವಿಳೆದೆಲೆ ಅಡಕೆಯನ್ನು ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಹೇಳಿದ್ದೆ. ವಿಳೆದೆಲೆ ಅಡಕೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ತೋರಿಸ್ತೀನಿ. ವಿಳೆದೆಲೆ ಅಡಕೆ ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮಕ್ಕಳನ್ನು ಕೇಳಿದ್ರು ಕೂಡ ಹೇಳ್ತಾರೆ. ಇದರಲ್ಲಿ ಸ್ಪೆಷಲ್ ಏನೂ ಇಲ್ಲ. ಆದರೆ ನಾನು ತೋರಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಕೂಡ ತೋರಿಸ್ತಾ ಇದ್ದೇನೆ. ಇದೆಲ್ಲವೂ ಆದಮೇಲೆ ನೈವೇದ್ಯಕ್ಕೆ 1 ಅಚ್ಚು ಬೆಲ್ಲವನ್ನು ನಿಮ್ಮೆಲ್ಲರೂ ಕೂಡ ದರ್ಶನ ಮಾಡಿರ್ತೀರಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಇದೆ. ರುಚಿ ಬೆಲ್ಲವನ್ನು ನೋಡ್ತಾ ಇದ್ದೀರಿ. ಬೆಲ್ಲ ಆದಮೇಲೆ 9 ದೀಪಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ. 9 ದೀಪಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇದನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು 9 ದೀಪಗಳು. ಇದಿಷ್ಟನ್ನು ಕೂಡ ಈ ಒಂದು ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇದೆಲ್ಲವೂ ಆದಮೇಲೆ ಇನ್ನು ತಾವೀಗಾಗಲೇ ಪ್ರತಿಯೊಬ್ಬರ ಮನಸ್ಸಲ್ಲೂ ಆಡ್ತಕ್ಕಂಥ ಮಾತಿನ ಬಗ್ಗೆ ಒಂದಷ್ಟು ಜನ ಯೋಚನೆ ಮಾಡ್ತಾಯಿದ್ರೆ, ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ಆಗಾಗ ಮಧ್ಯದಲ್ಲಿ ಈ ಒಂದು ಚಕ್ರದ ದರ್ಶನವನ್ನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ತಾ ಇದ್ವಿ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ತಳಮಳ ಶುರುವಾಗಿದೆ. ಮೊನ್ನೆ ಹೇಳಿದ್ರು, ಇದು ಶುಕ್ರವಾರದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಗುರುಗಳು, ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, 2-3 ಸಾಮಗ್ರಿಗಳನ್ನ ತೊಗೊಂಬಂದು ಪೂಜೆ ಮಾಡಿ ಅಂತ. ಈಗ ನಮಗೆ ನಿಜವಾದ ತಂತ್ರಸಾರ ತೋರಿಸ್ತಾ ಇದ್ದಾರೆ. ಆ ಚಕ್ರ ನಾವು ಹೆಂಗಪ್ಪ ಹಾಕ್ಕೊಳ್ಳೋದು? ಈಗ ಏನಿದು ಕತೆ ಗುರುಗಳೇ? ನೀವು ಇಷ್ಟು ಕಷ್ಟವಾಗಿರ್ತಕ್ಕಂಥದ್ದನ್ನೆಲ್ಲ ತೋರಿಸ್ಬಿಟ್ರೆ ನಾವು ಹೆಂಗೆ ಗುರುಗಳೇ ಮಾಡ್ಕೊಳ್ಳೋದು? ನಿಮ್ಮ ಕಾರ್ಯಕ್ರಮ ಇರೋದು 1.5 ಅವರ್. ನಾವು ಹಾಕ್ಕೊಳ್ಳೋ ತನಕ ನೀವೇನು ಕಾಯೋದಿಲ್ಲ, ನಿಮ್ಮ ಪಾಡಿಗೆ ನೀವು ಹೇಳ್ಕೊಂಡು ಹೋಗ್ಬಿಡ್ತೀರಾ. ನಾವು ಹೆಂಗೂರುಗಳೇ ಇದನ್ನು ಹಾಕ್ಕೊಳ್ಳೋದು ಎಂಬತಕ್ಕಂಥ ಸಂಶಯ, ಗೊಂದಲ ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಸೃಷ್ಟಿಯಾಗಿದೆ. ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಪ್ರತಿಯೊಬ್ಬರೂ ಕೂಡ ಇದೇ ಯಂತ್ರಸಾರವನ್ನು ಹಾಕ್ಕೊಳ್ಳೇಬೇಕು ಅಂತ ನಾನೇನು ಹೇಳೋದಿಲ್ಲ. ಏನು ಗುರುಗಳೇ ನೀವು ಇಷ್ಟೆಲ್ಲ ನಿಧಾನಕ್ಕೆ ಟಾಂಗ್ ಕೊಡ್ತೀರಲ್ಲ? ಇದೆಲ್ಲವನ್ನು ನೋಡಿ, ಪ್ರತಿಯೊಂದು ನಾನು ಆಗಲೇ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಹಾಸ್ಯವೂ ಇರಬೇಕು, ಭಾವೈಕ್ಯತೆ ಪ್ರಥಮ ಸ್ಥಾನದಲ್ಲಿರಬೇಕು. ನಾವು ಏನನ್ನು ಹೇಳಬೇಕಾದ್ರೂ ಕೂಡ ಹಾಸ್ಯ ಆ ಒಂದು ಕ್ಷಣ ಮಾತ್ರ. ಆದರೆ ಮಾಡ್ತಕ್ಕಂಥ ಕೆಲಸ ಹಾಸ್ಯಪದವಾಗಿ ಮಾಡಬಾರ್ದು. ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಮಾಡ್ತಕ್ಕಂಥ ಕೆಲಸದಲ್ಲಿ ಭಾವೈಕ್ಯತೆ ಇಡಬೇಕು. ಮಾಡ್ತಾ ವ್ಯಕ್ತಿಗಳನ್ನು ಆ ಖುಷಿಯನ್ನು ಇಟ್ಕೊಳ್ಬೇಕು. ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಭಾವೈಕ್ಯತೆ ತುಂಬಬೇಕು. ಅಂದರೆ ನಾವು ಸಾಧಾರಣವಾಗಿ ಹೇಳ್ತಾ ಹೋದರೆ ಯಾರೂ ಕೂಡ ಕೇಳಿಸ್ಕೊಳ್ಳೋದೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಬೇರೆ ಕೆಲಸದಲ್ಲಿ ಶುರು ಹಚ್ಕೊಂಡ್ಬಿಡ್ತಾರೆ. ಈಗ ಫೋನು ಸಾಧಾರಣವಾಗಿ ಬೋರ್ ಆಯಿತಾ, ಫೋನ್ ತೊಗೊಳ್ಳಿ, ಇನ್ಸ್ಟಾಗ್ರಾಮ್ ರೀಲ್ ತಿರ್ಸಿ. ಅದು ಮಾಡ್ಲಿಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಯಾವಾಗ ಬರುತ್ತೆ? ನಾವು ಬರೀ ಬೋಧನೆಯನ್ನು ಮಾಡ್ತಾ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. 1 ನಿಮಿಷ ನೀವೇನು ಮಾಡ್ತೀರಿ, ಟಕ್ ಅಂತ ಹಿಂಗೆ ರಿಮೋಟ್ ಹೋಗ್ಬಿಟ್ಟು, ಅಯ್ಯೋ ಗುರುಗಳೇನೋ ಹೇಳ್ತಾ ಇದ್ದಾರೆ ಬಿಡಪ್ಪ, ನಮಗೇನು ಗೊತ್ತಿಲ್ಲದ ಅಂದ್ಬಿಟ್ಟು ಚಾನಲ್ ಚೇಂಜ್ ಮಾಡ್ತೀರ. ನಾವು ಬರೀ ಅದನ್ನೇ ಹೇಳೋದಕ್ಕಿಂತ ಇದರಲ್ಲಿ ಆಗ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಕೂಡ ಹೇಳ್ತಾ ಮಧ್ಯದಲ್ಲಿ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ, ನಿಮ್ಮೆಲ್ಲರ ಮುಖದಲ್ಲೂ ಕೂಡ ಒಂದು ಸ್ಮೈಲನ್ನು ಕೂಡ ತರಿಸ್ತಾ ಈ ಒಂದು ತಂತ್ರಸಾರವನ್ನು ಹೇಳಿದ್ರೆ ನಿಮಗೂ ಕೂಡ ಕೇಳಲಿಕ್ಕೂ ಕೂಡ ಒಂದು ಖುಷಿ, ಮಾಡಲಿಕ್ಕೂ ಕೂಡ ಒಂದು ಖುಷಿ. ಅದನ್ನು ತಿಳಿಸ್ತಾ ಇನ್ನು ಈ ಒಂದು ಚಕ್ರ, ಇಷ್ಟು ಕಷ್ಟವಾಗಿರ್ತಕ್ಕಂಥ ಚಕ್ರ, ನಾನೇ ಹೇಳ್ತೇನೆ ಕಷ್ಟವಾಗಿರ್ತಕ್ಕಂಥದ್ದು. ಶ್ರೀಚಕ್ರ ಯಂತ್ರ ಅಂದರೆ ಏನು ತಮಾಷೆ ಅಲ್ಲ. ನಾನಿದನ್ನು ಹಾಕಬೇಕಾದ್ರೂ ಕೂಡ ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ದೀನಿ.
ಅದನ್ನು ನಾನು ಹಾಕತ್ ತೋರಿಸಿಲ್ಲ ಅಂದರೆ ಹಾಕತ್ ತೋರಿಸಿದ್ರೆ ನಿಜಕ್ಕೂ ನೀವೆಲ್ಲರೂ ಗುರುಗಳೇ ಏನು ನೀವು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಹಾಕಾದ್ಮೇಲೆ ತೋರಿಸ್ತಾ ಇದ್ವಿ. ಇನ್ನು ಇದೆಲ್ಲವೂ ಆದ ನಂತರ ತಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಶ್ರೀ ಯಂತ್ರ ತಾವು ಮಾಡ್ಕೊಳ್ಬೇಕು. ನಾವಿಲ್ಲಿ ಶ್ರೀಚಕ್ರ ಯಂತ್ರವನ್ನೇ ಸಿದ್ಧಪಡಿಸಿಟ್ಟಿದ್ದೀವಿ. ನಿಮ್ಮ ವಾಸ್ತುಗೃಹದಲ್ಲಿ ತಾವು ಒಂದು ಶ್ರೀ ಯಂತ್ರ ಮಾಡ್ಕೊಳ್ಳಿ. ಹೇಗೆ? ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಒಂದು ವೃತ್ತಾಕಾರ ಇದೆ. ಆ ಒಂದು ವೃತ್ತಾಕಾರದ ಮಧ್ಯದಲ್ಲಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರ ಇದೆ. ನಕ್ಷತ್ರ ಮಧ್ಯದಲ್ಲಿ ಒಂದು ತ್ರಿಕೋಣ ಇದೆ. ಇದೆಲ್ಲವನ್ನೂ ಕೂಡ ಸಿದ್ಧಪಡಿಸಿಟ್ಕೊಂಡು ಈ ಒಂದು ವೃತ್ತಾಕಾರದ ಸುತ್ತಲೂ ಕೂಡ 9 ಪದ್ಮಗಳನ್ನು ಹಾಕೊಳ್ಳಿ. ನೋಡಿ, ಇಲ್ಲಿಗೆ ತಾವು ಗಮನಿಸ್ತಾ ಇದ್ದೀರಿ, ಈ ಒಂದು ವೃತ್ತಾಕಾರದ ಸುತ್ತಲೂ ಕೂಡ 9 ಪದ್ಮಗಳನ್ನು ತಾವು ಹಾಕೊಳ್ಳಿ. 9 ಪದ್ಮಗಳನ್ನು ತಾವು ಹಾಕೊಂಡು ಸಿದ್ಧಪಡಿಸಿಟ್ಕೊಳ್ಳಿ. ತಾವು ಅಷ್ಟು ಮಾಡಿದ್ರೆ ಸಾಕು. ಯಾಕೆಂದರೆ ಇದಿಷ್ಟನ್ನು ಮಾಡಬೇಕು ಅಂದರೆ ಬಹಳನೇ ಕಷ್ಟಕರವಾಗಿರ್ತಕ್ಕಂಥದ್ದು. ನಾವು ಹೇಳಬೇಕಾದ್ರೂ ನಾವು ಕಷ್ಟ, ನಾವು ಇಷ್ಟು ಕಷ್ಟ ಹೇಳ್ಬಿಟ್ಟು ನಮ್ಮ ಪಾಡು ನಾವು ಕಾರ್ಯಕ್ರಮ ಮುಗಿಸ್ಬಿಟ್ರೆ ನಿಮ್ಗೆ ಮತ್ತೆ ಗೊತ್ತಾಗೋದಿಲ್ಲ. ನಾವು ಮುಂದೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಒಂದು ವೃತ್ತಾಕಾರದ ಮಧ್ಯದಲ್ಲಿ ಒಂದು 6 ರೇಖೆ ಉಳ್ಳಂತಹ ನಕ್ಷತ್ರ, ನಕ್ಷತ್ರದ ಮಧ್ಯದಲ್ಲಿ ಒಂದು ತ್ರಿಕೋಣದ ಸುತ್ತ, ಆ ತ್ರಿಕೋಣ ಆದಮೇಲೆ ಆ ಒಂದು ವೃತ್ತಾಕಾರ ಪ್ರಾರಂಭದ ಹಂತದಲ್ಲಿ ಏನು ಹಾಕೊಂಡಿದ್ದೀರಿ, ಆ ವೃತ್ತಾಕಾರದ ಸುತ್ತಲೂ ಕೂಡ 9 ಪದ್ಮಗಳು. ಇದಿಷ್ಟನ್ನು ಹಾಕೊಂಡ್ರೆ ಸಾಕು. ಆ ತ್ರಿಕೋಣದ ಮಧ್ಯದಲ್ಲಿ ತಾವು ಒಂಚೂರು ದೊಡ್ಡದು ಹಾಕೊಂಡು ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಂಡ್ರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಶ್ರೀ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಂಡ್ರೆ. ಇನ್ನು ಇದೆಲ್ಲವನ್ನೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದಾದ ನಂತರ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಿಳೆದೆಲೆ ಅಡಿಕೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, 2 ವಿಳೆದೆಲೆ 2 ಅಡಿಕೆಯನ್ನು ಈ ರೀತಿಯಾಗಿ ಇಟ್ಕೊಳ್ತಕ್ಕಂಥದ್ದು. ಮಧ್ಯಭಾಗದಲ್ಲಿ ಕರೆಕ್ಟಾಗಿ ಸಂಪೂರ್ಣವಾಗಿ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ವಿಳೆದೆಲೆ ಅಡಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು. ಗುರುಗಳೇ, ನೀವು ಹೇಳಿದ್ದು ಶ್ರೀಚಕ್ರ ಅನುಷ್ಠಾನ, ಮಹಾಲಕ್ಷ್ಮಿ ಅನುಷ್ಠಾನ, ವಿಳೆದೆಲೆ ಇಟ್ಬಿಟ್ಟು ಏನು ಮಾಡೋದು ಈಗ? ನೀವು ಬರೀ ಇಲ್ಲಿ ಹೇಳಿರೋದೇ ವಿಳೆದೆಲೆ ಅಡಿಕೆ ಪುಷ್ಪಗಳು, ಇಷ್ಟೇ ಸಾಕಾ? ಸಾಕು. ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಿಳೆದೆಲೆ ಅಡಿಕೆಗೆ ತಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ವಿಳೆದೆಲೆ ಅಡಿಕೆನೇ ತಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆಯನ್ನು ಮಾಡಬೇಕಾದ್ರೆ ಸಾಕಷ್ಟು ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡಬೇಕು. ಮಾಡ್ತಕ್ಕಂಥ ಪೂಜೆ, ನೋಡ್ತಾ ಇರ್ತಕ್ಕಂಥ ಪೂಜೆ ಬಹಳ ಈಸಿಯಾಗಿರ್ಬೋದು, ಆದರೆ ನೀವು ಮಾಡ್ತಕ್ಕಂಥ ಶ್ರದ್ಧಾಭಕ್ತಿ, ನೀವು ತೋರಿಸ್ತಕ್ಕಂಥ ಶ್ರದ್ಧಾಭಕ್ತಿ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿರಬೇಕು. ಇನ್ನು ಇದೆಲ್ಲವೂ ಆದ ನಂತರ ಮೊದಲನೇದಾಗಿ ಪುಷ್ಪವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಪುಷ್ಪವನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾದ ನಂತರ ನೈವೇದ್ಯಕ್ಕಾಗಿ, ಇದೆಲ್ಲ ಪೂಜೆ ಆದ ನಂತರ ನೈವೇದ್ಯಕ್ಕಾಗಿ ವಿಳೆದೆಲೆ ಮೇಲೇ ಒಂದು ಚೂರು ಅಡಿಕೆ 2 ಅಡಿಕೆ ಇಟ್ಟು ಅದರ ಮೇಲೇ ಒಂದು ಬೆಲ್ಲದಚ್ಚು, ನಾನು ಏನು ಹೇಳಿದೆ ಆ ಒಂದು ಬೆಲ್ಲದಚ್ಚನ್ನ ಈ ಜಾಗದಲ್ಲಿ ನಿಮ್ಮ ಆ ಒಂದು ತಂತ್ರಸಾರ ತಾವು ಕೂತ್ಕೊಳ್ತಕ್ಕಂಥ ಜಾಗದ ಬಲಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದಾದ ನಂತರ ಮೊದಲನೇದಾಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 48 ಬಾರಿ ಪಠನೆ ಮಾಡಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನಾನಿಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಬೇಗ ಮುಗಿಸ್ಬೋದು. ಇದೇನು ಇಷ್ಟು ಬೇಗ 48 ಬಾರಿ ಪಠನೆ ಮಾಡಿಬಿಟ್ರ ಗುರುಗಳು ಎಂಬತಕ್ಕಂಥ ಮಾತನ್ನು ಹೇಳ್ಬೋದು. ಆದರೆ ನಾನಿಲ್ಲಿ ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು ತಾವು ಮಾಡಬೇಕಾಗಿರೋದು 48 ಬಾರಿ. 48 ಬಾರಿನೇ ತಾವು ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಈಗಾಗಲೇ ಪುಷ್ಪವನ್ನು ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಪುಷ್ಪವನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಇದೆ. ಯಾಕೆ ಅಂದರೆ ಪುಷ್ಪವನ್ನು ಸಿದ್ಧಪಡಿಸಿಟ್ಕೊಂಡು ಇನ್ನು ತಾವು ಅರ್ಚನೆಯನ್ನು ಮಾಡಬೇಕು. ಮಾಡಿದ್ದಾದ ನಂತರ ಧೂಪ ಮಾಡಬೇಕು, ಆಮೇಲೆ ನೈವೇದ್ಯ ಮಾಡಬೇಕು, ದೀಪವನ್ನು ಮಾಡಬೇಕು. ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥದ್ದಿದೆ, ತಿಳಿಸ್ಕೊಡ್ತಕ್ಕಂಥದ್ದು ಇನ್ನೂ ಸಾಕಷ್ಟು ಇದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ತಂತ್ರಸಾರವನ್ನು ತಿಳಿಸ್ಬೇಕಾದ್ರೆ ಸಮಯದ ಅಭಾವ, ಆಗಾಗ ಒಂದು ಸಣ್ಣ ಬ್ರೇಕ್ ಆಗ್ತಾ ಇರುತ್ತೆ. ಇನ್ನು ಬ್ರೇಕ್ ಆಯಿತು, ಈಗ ಮತ್ತೆ ಕಾರ್ಯಕ್ರಮವನ್ನು ಶುರು ಮಾಡ್ತಕ್ಕಂಥದ್ದಿರುತ್ತೆ. ಇನ್ನು ತಂತ್ರಸಾರವನ್ನು ಮಾಡ್ತಾ ಇದ್ದೇವೆ. ಈಗ ಪುಷ್ಪಾರ್ಚನೆ ಅಂತ ಹೇಳ್ತಾ ಇದ್ದೆ ನೋಡಿ. ಸಾಧಾರಣವಾಗಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾದ್ರೆ, ಪೂಜೆಯ ಮುಖ್ಯ ಭಾಗವನ್ನು ಪ್ರಾರಂಭ ಮಾಡಬೇಕಾದ್ರೆ ದೀಪವನ್ನು ಪ್ರಜ್ವಲಿಸ್ತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿ. ಆ ದೀಪವನ್ನು ಪ್ರಜ್ವಲಿಸ್ತಕ್ಕಂಥ ಸಮಯ ಇಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. 9 ದೀಪಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಹೇಳಿ. ಆ ಒಂದು 9 ದೀಪಗಳನ್ನು ಕೂಡ ಈಗ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಮೊದಲನೇದಾಗಿ ದೀಪಗಳನ್ನು ಈ ರೀತಿಯಾಗಿ ಇಡತಕ್ಕಂಥದ್ದು. 9 ಅಂದರೆ 9 ದಿಕ್ಕಿನಲ್ಲೂ ಕೂಡ ದೀಪವನ್ನು ಇಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ,
ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇನ್ನು 9 ಭಾಗದಲ್ಲೂ ಕೂಡ 9 ದಿಕ್ಕುಗಳಲ್ಲೂ ಕೂಡ ದೀಪವನ್ನು ಇಟ್ಟಿರ್ತಕ್ಕಂಥದ್ದಾಯಿತು. ಇಲ್ಲಿ ಆಚೆ ಕಡೆ 8 ದಿಕ್ಕಿನಲ್ಲಿ 8 ದೀಪಗಳನ್ನು ಇಟ್ಟಿರ್ತಕ್ಕಂಥದ್ದಿದೆ. ಮಧ್ಯಭಾಗದಲ್ಲಿ 9ನೇ ದೀಪವನ್ನು ಆ ಜಾಗದಲ್ಲಿ ಇಟ್ಟಿರ್ತಕ್ಕಂಥದ್ದಿದೆ. ಇನ್ನು ದೀಪವನ್ನು ಪ್ರಜ್ವಲಿಸ್ತಕ್ಕಂಥ ಸಮಯ ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈಗ ಪುಷ್ಪಗಳಿಂದ ತಾಯಿಗೆ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಅರ್ಚನೆಯನ್ನು ಮಾಡಬೇಕಾದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 48 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. 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 ಇಷ್ಟು ಹೊತ್ತಿನವರೆಗೂ ಕೂಡ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಾಗಿ ಇಲ್ಲಿರ್ತಕ್ಕಂಥ ಶ್ರೀಯಂತ್ರಕ್ಕೆ ಪುಷ್ಪದಿಂದ ಅರ್ಚನೆಯನ್ನು ಮಾಡಿರ್ತಕ್ಕಂಥದ್ದಾಯಿತು. ಈಗ ನಾನಿಲ್ಲಿಟ್ಟಿರ್ತಕ್ಕಂಥ ನೈವೇದ್ಯವನ್ನು ಕೂಡ ತಾಯಿಗೆ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಾಯಿತು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ ಅಂತ ಹೇಳಿ ಒಂದಷ್ಟು ಮಂತ್ರಗಳನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ನೈವೇದ್ಯವನ್ನು ಕೂಡ ತಾಯಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥದ್ದಾಯಿತು. ಇನ್ನು ಧೂಪವನ್ನು ಮಾಡತಕ್ಕಂಥ ಸಮಯ ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ದಶಾಂಗಂ ದುಗ್ಗಲಂ ಧೂಪಂ ಸುಗಂಧಂ ಚ ಸಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಧೂಪಮಾಘ್ರಾಪಯಾಮಿ ಧೂಪಂ ಧರುಷಯಾಮಿ ಸ್ಥಾಪಿತ ಪ್ರತ್ಯಕ್ಷದೀಪಂ ಧರುಷಯಾಮಿ. ಓಂ ಹಿರಣ್ಯಪಾತ್ರಂ ವದೋ ಪೂರ್ಣಂ ದಧಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಇನ್ನು ಇದೆಲ್ಲವೂ ಕೂಡ ಆದ ನಂತರ ಇನ್ನು ವಿಸರ್ಜನಾ ಸಮಯ. ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದೇ ಒಂದಷ್ಟು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಆ ವಿಸರ್ಜನೆ ಹೇಗೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ತಿಳಿಸೋದಾದರೆ, ವಿಸರ್ಜನೆಯನ್ನು ಮಾಡಬೇಕಾದ್ರೆ ತಾವೆಲ್ಲರೂ ಕೂಡ ಏಕಾಏಕಿ ಇಲ್ಲಿರ್ತಕ್ಕಂಥ ಯಂತ್ರವನ್ನಾಗಲಿ, ತಂತ್ರವನ್ನಾಗಲಿ, ವಿಲೇದೆಲೆಯನ್ನಾಗಲಿ, ಪುಷ್ಪವನ್ನಾಗಲಿ ತೆಗಿತಕ್ಕಂಥದ್ದಲ್ಲ. ಸಂಜೆ ಗೋಧೂಳಿ ಲಗ್ನದಲ್ಲಿ ಪ್ರತಿಯೊಬ್ಬರೂ ಕೂಡ ಗೋವು ಮನೆಗೆ ಬರ್ತಕ್ಕಂಥ ಸಮಯ. ಆ ಒಂದು ಸಮಯದಲ್ಲಿ ಗೋವಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಗೋ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಗೋವಿನ ಬಾಲಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನೂ ಕೂಡ ಹಾಕಿ ಪ್ರಾರ್ಥನೆಯನ್ನು ಮಾಡಿದ್ದಾದ ನಂತರ ಒಂದು 3 ಜನ ಮಕ್ಕಳು, 3 ಜನ ಸಣ್ಣ ಬಾಲಕಿಯರು, 9 ವರ್ಷ ಒಳಗಿರ್ತಕ್ಕಂಥ ಬಾಲಕಿಯರಿಗೆ ತಾವು ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಅವರು 3 ಜನರ ಕಾಲಿಗೆ ಬಿದ್ದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಮಕ್ಕಳ ಕಾಲಿಗೆ ಬೀಳ್ಬೋದ? ನಿಜಕ್ಕೂ ಅವ್ರ ದೇವರ ಸ್ವರೂಪ. ನಾನು 3 ಜನ ಅಂತ ಹೇಳ್ತಾ ಇದ್ದೇನೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಗಳನ್ನು 3 ಜನ ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಬಾಲಕಿಯರನ್ನು ನಿಮ್ಮ ವಾಸ್ತುಗೃಹಕ್ಕೆ ಕರೆದು ಗೋಪೂಜೆ ಮಾಡಿದ್ದಾದ ನಂತರ ಅವರಿಗೆ ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು ಒಂದು ಚೂರು ಕಾಣಿಕೆಯನ್ನು ಕೊಟ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ಆದ ನಂತರ ಇಲ್ಲಿರ್ತಕ್ಕಂಥ ವಿಳೆದೆಲೆಯನ್ನು ತೆಗೆದುಕೊಂಡು ಒಂದು ತಟ್ಟೆ ಕೆಂಪು ನೀರನ್ನು ಮಾಡಿಕೊಳ್ಳಿ. ಕೆಂಪು ನೀರನ್ನು ಮಾಡಿಕೊಂಡು ಆ ಒಂದು ತಟ್ಟೆಯಲ್ಲಿ ಈ ಒಂದು ವಿಳೆದೆಲೆ ಅಡಿಕೆಯನ್ನು ಮಧ್ಯದಲ್ಲಿಟ್ಟು ಆ ಒಂದು ಕೆಂಪು ನೀರನ್ನು ಇಲ್ಲಿರ್ತಕ್ಕಂಥ ಯಂತ್ರಕ್ಕೆ ದೃಷ್ಟಿ ತೆಗಿಬೇಕು. ಯಂತ್ರಕ್ಕೆ ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡಿದ್ದಾದ ನಂತರ ಈ ಒಂದು ತಟ್ಟೆಯಲ್ಲಿರ್ತಕ್ಕಂಥ ವಿಳೆದೆಲೆ ಆಗಲಿ
ಇನ್ನು ಅಲ್ಲಿರ್ತಕ್ಕಂಥ ನೀರಾಗಲಿ ಪ್ರತಿಯೊಂದನ್ನು ಕೂಡ ತುಳಿದೇ ಇರ್ತಕ್ಕಂಥ ಜಾಗಕ್ಕೆ ಹಾಕ್ತಕ್ಕಂಥದ್ದು, ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು, ಇಲ್ಲಾಂದರೆ ಬಿಳಿ ಎಕ್ಕದ ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಬೇವಿನ ವೃಕ್ಷದ ಬುಡಕ್ಕೆ ಹಾಕಿದ್ರೆ ಇನ್ನೂ ಶ್ರೇಷ್ಠ. ಬೇವಿನ ವೃಕ್ಷದ ಬುಡಕ್ಕೆ ಆ ಒಂದು ನೀರನ್ನು ವಿಳೆಯದೆಲೆಯನ್ನು ಹಾಕ್ತಕ್ಕಂಥದ್ದು. ಹಾಕಬೇಕಾದ್ರೆ ಜೋಪಾನ, ಹಾಕಿ ಅಂದಿದ ತಕ್ಷಣ ನಿಂಪಾಡಿಗೆ ನೀವು ಹಾಕಿ ಬರಬೇಡಿ. ವಿಳೆಯದೆಲೆ ಅಪ್ಪಿ ತಪ್ಪಿನೂ ಬೋರ್ಲು ಬಿಡಬಾರ್ದು. ಒಂದು ವೇಳೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಳೆಯದೆಲೆ ಅಡಕೆಯನ್ನು ತೆಗೆದು ಮೊದಲನೇದಾಗಿ ಬುಡದತ್ರ ಇಟ್ಟು ಅದರ ಮೇಲೆ ಕೆಂಪು ನೀರನ್ನು ಹಾಕಿ, ಇದಿಷ್ಟನ್ನು ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ತಂತ್ರಸಾರ ಮುಗಿತಕ್ಕಂಥದ್ದಿರುತ್ತೆ. ಮುಗಿದಿದ್ದಾದ ನಂತರ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ, ವಾಸ್ತುಗ್ರಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಆದಷ್ಟು ಈ ಒಂದು ತಂತ್ರಸಾರವನ್ನು ಮಾಡ್ತಕ್ಕಂಥ ದಿವಸದಂದು ಅಕ್ಕಿ, ಮೊಸರು, ಬಾಳೆಹಣ್ಣು, ಅಕ್ಕಿ, ಮೊಸರು, ಬಾಳೆಹಣ್ಣು ಈ 3 ಪದಾರ್ಥಗಳನ್ನು ತಿನ್ನದೇ ಇರತಕ್ಕಂಥದ್ದು ಬಹಳ ಉತ್ತಮ. ದಯವಿಟ್ಟು ಜೋಪಾನ, ಇವು 3 ತಿನ್ನಬೇಡಿ. ಈ ಒಂದು ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ನಿಜಕ್ಕೂ ಅಚ್ಚರಿಯನ್ನು ಮೂಡಿಸ್ತಕ್ಕಂಥದ್ದು ಈ ಒಂದು ತಂತ್ರಸಾರ. ಇದರಿಂದ ತುಂಬಾ ಅನುಕೂಲಗಳಿದೆ. ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.